ಹರೇ ರಾಮ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ರಾಮಾಯಣದ ಮೊದಲ ಶ್ಲೋಕ. ಬದುಕಿನಲ್ಲಿ ಒಮ್ಮೆ ನಾರದರ ಆಗಮನ ಆಯಿತು. ಪಾಪಿ ಪುಣ್ಯಪುರುಷನಾದ, ತರೋಡೆಕೋರ ಮಹರ್ಷಿಯಾದ, ಕಾಡಬೇಡ ಎಲ್ಲರಿಗೂ ಬೇಕಾದವನಾದ. ಈಗ ಇನ್ನೊಮ್ಮೆ ನಾರದರ ಆಗಮನ ಆಗಿದೆ. ಒಮ್ಮೆ ನಾರದರ ಭೇಟಿ, ಒಂದು ಸಮಾಗಮ, ಅದರ ಫಲ ಪವಾಡದಂಥದ್ದು, ಅಚಿಂತ್ಯ, ಚಿಂತನೆಗೆ ಕಲ್ಪನೆಗೆ ನಿಲುಕದಂಥದ್ದು. ಇನ್ನೊಂದು ಬಾರಿ ಈಗ ನಾರದರ ಭೇಟಿ ಆಗ್ತಾ ಇದೆಯಲ್ಲ, ಹಾಗಾಗಿ ಇದಕ್ಕೂ ಒಂದು ಪರಿಣಾಮ ಇರಲೇಬೇಕು. ಸ್ವಾರಸ್ಯ ಅಂದ್ರೆ, ಒಂದು ಪ್ರಶ್ನೆ ಇತ್ತು ವಾಲ್ಮೀಕಿಗಳ ಹೃದಯದಲ್ಲಿ, ಬಹಳ ಗಾಢವಾದ ಪ್ರಶ್ನೆ, ಸುಮ್ಮನೆ ಪ್ರಶ್ನೆಯಲ್ಲ, ಅತ್ಯಂತ ತೀವ್ರ ಕುತೂಹಲ ಇದ್ದಂತಹ ಒಂದು ಪ್ರಶ್ನೆ ಆಯಿತು. ಆ ಪ್ರಶ್ನೆಗೆ ಉತ್ತರವನ್ನು ಅವರು ಹುಡುಕುತ್ತಿರುವಾಗಲೇ ನಾರದರ ಆಗಮನ ಆಗಿತ್ತು. ಅಂದ್ರೆ ಪ್ರಶ್ನೆಗೆ ಉತ್ತರವಾಗಿಯೇ ಅವರು ಬಂದರೋ ಏನೋ ಎನ್ನುವ ಹಾಗೆ, ಅಥವಾ ಪ್ರಶ್ನೆಗೆ ಉತ್ತರವನ್ನು ಹೇಳಲಿಕ್ಕೋಸ್ಕರವಾಗಿಯೇ ಬಂದರೋ ಏನೋ ಎನ್ನುವ ಹಾಗೆ ಇದೆ ಆ ಒಂದು ಸಂದರ್ಭ. ಹಾಗಂತ ಯೋಜಿತವಲ್ಲ. ಯೋಜಿತ ಹೌದು, ವಿಧಿ ಯೋಜಿತ ಹೊರತು ಮನುಷ್ಯ ಯೋಜಿತ ಅಲ್ಲ. ಹಾಗೆ ಅವರ ಆಗಮನ ಆಗಿದೆ. ತಪಸ್ಸು ಮತ್ತು ಸ್ವಾಧ್ಯಾಯದಲ್ಲಿ ನಿರತರಾದ, ಮಾತು ಬಲ್ಲವರಲ್ಲಿ ಶ್ರೇಷ್ಠರಾದ ನಾರದರು. ಸ್ವಾಧ್ಯಾಯ ಅಂದ್ರೆ ವೇದಗಳಲ್ಲಿ ನಿರತರಾಗಿರ್ತಕ್ಕಂಥವರು. ವೇದಗಳ ಅನುಸಂಧಾನದಲ್ಲಿ ತನಗೆ ಮಾತ್ರ ಅರ್ಥವಾಗುವಂತೆ, ತನಗೆ ಮಾತ್ರ ಕೇಳುವಂತೆ, ತಾನೇ ತನ್ನಲ್ಲಿ ಹೇಳಿಕೊಳ್ಳುವಂತೆ ವೇದಗಳನ್ನು ಯಾರು ಉಚ್ಚಾರಣೆ ಮಾಡ್ತಾರೋ ಅವರು ಸ್ವಾಧ್ಯಾಯದಲ್ಲಿದ್ದಾರೆ ಅಂತ. ಉಪಾಂಶು ಅಂತ ಹೇಳ್ತಾರೆ. ಅಂದ್ರೆ ಹೇಳ್ತಾ ಇದ್ದಾನೆ, ಆದರೆ ಅದು ಅವನಿಗೆ ಮಾತ್ರ ಕೇಳ್ತದೆ, ಇನ್ನೊಬ್ಬರಿಗೆ ಕೇಳೋದಿಲ್ಲ. ಒಂದು ಬಗೆಯಲ್ಲಿ ತನ್ನೊಳಗೆ ತನ್ನ ಅನುಸಂಧಾನ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಒಂದು ಕಡೆಯಿಂದ ತಪಸ್ಸು, ಇನ್ನೊಂದು ಕಡೆಯಿಂದ ಸ್ವಾಧ್ಯಾಯ, ವೇದಾಧೀತಿ, ಮತ್ತೊಂದು ಕಡೆಯಿಂದ ವಾಗ್ಮಿತ್ವ, ಈ ಮೂರು ಸೇರಿರ್ತಕ್ಕಂಥ ನಾರದರನ್ನು ವಾಲ್ಮೀಕಿಗಳು ಪರಿಪಪ್ರಚ್ಛ, ಪರಿಪರಿಯಾಗಿ ಪ್ರಶ್ನೆ ಮಾಡಿದರು. ಒಂದೇ ಪ್ರಶ್ನೆ ಮಾಡಿದ್ದು, ಆದರೆ ಆ ಪ್ರಶ್ನೆ ಸುಮ್ಮನೆ ಪ್ರಶ್ನೆ ಅಲ್ಲ. ಆ ಪ್ರಶ್ನೆ ಸಮಗ್ರವಾಗಿತ್ತು. ಆ ಪ್ರಶ್ನೆ ಒಳ ಹೊರಗುಗಳನ್ನು ವ್ಯಾಪಿಸಿತ್ತು, ಅನೇಕ ಮುಖಗಳನ್ನು ಹೊಂದಿತ್ತು. ಅಂಥದ್ದೊಂದು ಪ್ರಶ್ನೆಯನ್ನು ವಾಲ್ಮೀಕಿಗಳು ನಾರದರಿಗೆ ಕೇಳಿದರು. ಯಾಕೆಂದ್ರೆ ಅವರು ವಾಗ್ವಿದಾಂ ವರಂ, ಮಾತು ಬಲ್ಲವರಲ್ಲಿ ಅಗ್ರಗಣ್ಯರು. ತನ್ನೊಳಗೆ ಏನಿದೆಯೋ ಅದನ್ನು ಹೊರಗೆ ತರುವಲ್ಲಿ, ಮಾತನ್ನು ಬಳಸುವಲ್ಲಿ ಅತ್ಯಂತ ದೊಡ್ಡ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವರು ನಾರದರು. ಒಳಗೆ ಏನಾದ್ರು ಇದ್ರೆ ಮಾತ್ರ ಹೊರಗೆ ತರಕ್ಕೆ ಸಾಧ್ಯ ಅಲ್ವಾ? ಒಳಗೆ ಏನಾದ್ರು ಇರಬೇಕಲ್ಲ, ಅದೇ ಸ್ವಾಧ್ಯಾಯ ಅಂತ, ಅದು ಒಳಗಿದೆ. ಅದಕ್ಕೆ ಕಾರಣವಾಗಿರ್ತಕ್ಕಂಥ ತಪಸ್ಸು ಅದರ ಹಿಂದಿದೆ. ತಪಸ್ಸು, ಸ್ವಾಧ್ಯಾಯ, ವಾಗ್ಮಿತ್ವ. ತಪಸ್ಸಿನಿಂದ ಬೋಧ, ಬೋಧದಿಂದ ಬೋಧನೆ, ಬೋಧವಿಲ್ಲದ ಬೋಧನೆ ಟೊಳ್ಳು, ಬೋಧ ಉಳ್ಳ ಬೋಧನೆಗೆ ಜೀವ ಇರ್ತದೆ. ಮೂರು ಇರುವಂತ ವ್ಯಕ್ತಿಯನ್ನು ಕೇಳಬೇಕು ನಾವು. ಕಂಡವರ ಮುಂದೆ ಹೋಗಿ ನಾವು ಯಾಚನೆ ಮಾಡಬಾರದು. ಮೋಡಕ್ಕೆ ಒಬ್ಬ ಅಭಿಯುಕ್ತ ಹೇಳ್ತಾನೆ, ಕಂಡವರ ಮುಂದೆ ಹೋಗಿ ಬೇಡಬೇಡ. ಯಾಕೆಂದ್ರೆ ಮೋಡದ ಕುರಿತಾಗಿ ಜಾತಕ ಪಕ್ಷಿ ಹೇಳ್ತಕ್ಕಂಥದ್ದು, ಜಾತಕ ಪಕ್ಷಿಗೆ ಮೋಡದ ನೀರೇ ಬೇಕಂತೆ ಕುಡಿಯಲಿಕ್ಕೆ, ಬೆನ್ನಲ್ಲಿ ಬಾಯಿಯದು, ನೆಲಕ್ಕೆ ಮುಟ್ಟಿದ ನೀರನ್ನು ಕುಡಿಯೋದಿಲ್ವಂತೆ ಅದು. ಹಾಗಾಗಿ ಅದು ಮೋಡಗಳ ಮುಂದೆಲ್ಲ ಹೋಗಿ ಬೇಡೋದು, ನೀರು ಕೊಡು, ನೀರು ಕೊಡು, ನೀರು ಕೊಡು ಅಂತ. ಎಲ್ಲ ಮೋಡದ ಮುಂದೆ ಹಾಗೆಲ್ಲ ಬೇಡಬೇಡ. ಯಾವ ಮೋಡ ನೀರು ಕೊಡ್ತದೋ ಅಂತಹ ಮೋಡದ ಮುಂದೆ ಮಾತ್ರ ಹೋಗಿ ಬೇಡಬೇಕು. ಕೊಡದವನ ಮುಂದೆ ಬೇಡಿ ನಮ್ಮ ಆತ್ಮ ಸಣ್ಣ ಆಗೋದು ಮಾತ್ರ ಹೊರತು ಉಪಯೋಗ ಏನು ಅಂತ ಹೇಳ್ತಾರಲ್ಲ, ಹಾಗೆ ಯಾರು ಟೊಳ್ಳೋ ಅಂಥವರಲ್ಲಿ ಹೋಗಿ ಜ್ಞಾನವನ್ನು ಯಾಚನೆ ಮಾಡಿ ಪ್ರಯೋಜನ ಏನೂ ಇಲ್ಲ. ಜ್ಞಾನ ಭಿಕ್ಷೆಯನ್ನು ಜ್ಞಾನಿಯಲ್ಲಿ ಬೇಡಬೇಕು. ಅವನಲ್ಲಿ ಜ್ಞಾನವಿರಬೇಕು ಮತ್ತು ಜ್ಞಾನವನ್ನು ವಿತರಿಸುವ ಶಕ್ತಿ ಇರಬೇಕು. ಎರಡು ಉಳ್ಳವರು. ವಿತರಿಸಲು ವಾಕ್ಯದೆ, ಒಳಗೆ ತಪಸ್ಸು ಜ್ಞಾನವನ್ನು ತುಂಬಿದೆ. ಅಂಥ ನಾರದರಲ್ಲಿ ವಾಲ್ಮೀಕಿಗಳು ಪರಿಪಪ್ರಚ್ಛ, ಪಪ್ರಚ್ಛ ಅಂದ್ರೆ ಕೇಳಿದ ಅಂತ, ಪರಿಪಪ್ರಚ್ಛ ಅಂದ್ರೆ ಪರಿಪ್ರಶ್ನೆಯನ್ನು ಮಾಡಿದ. ಈ ಪರಿಪ್ರಶ್ನೆ ಎನ್ನುವಂಥದ್ದು ಸಾಮಾನ್ಯ ಪ್ರಶ್ನೆಗಿಂತ ಮುಂದಿರುವಂಥದ್ದು. ಸುಮ್ಮನೆ ಕುತೂಹಲ ಅಲ್ಲ, ಸುಮ್ಮನೆ ಒಂದು ಪ್ರಶ್ನೆ ಅಂತಲ್ಲ ಅದು. ಆ ಪ್ರಶ್ನೆಗೆ ಸಮಗ್ರತೆ ಇದೆ, ಆ ಪ್ರಶ್ನೆಗೆ ಆಳ ಅಗಲ ಇದೆ. ಆ ಬಗೆಯಲ್ಲಿ
ವಾಲ್ಮೀಕಿಗಳು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಏನು ಅಂತಂದ್ರೆ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರ್ಯೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಕಸ್ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ ಆತ್ಮವಾನ್ ಕಃ ಜಿತಕ್ರೋಧಃ ದ್ಯುತಿಮಾನ್ ಕಃ ಅನಸೂಯಕಃ ಕಸ್ಯ ಬಿಭ್ಯತೆ ದೇವಾಶ್ಚ ಜಾತರೋಷಸ್ಯ ಸಂಯುಗೆ. 16 ಗುಣಗಳನ್ನ ಉಲ್ಲೇಖ ಮಾಡ್ತಾರೆ ವಾಲ್ಮೀಕಿಗಳು. ಈ 16 ಗುಣಗಳು ಉಳ್ಳ ಮನುಷ್ಯನು ಈ ಲೋಕದಲ್ಲಿ ಈಗ ಇದ್ದಾನೆಯೇ ಅಂತ ಪ್ರಶ್ನೆ. ಸಾಂಪ್ರತಂ ಯಾವುದೋ ನೀವು ಪುರಾಣ ಕಥೆ ಹೇಳೋದು ಬೇಡ, ಒಂದಾನೊಂದು ಕಾಲದಲ್ಲಿ ಅಂತ ಶುರು ಮಾಡೋದು ಬೇಡ. ಈಗ ಪ್ರಕೃತ ಲೋಕೆ ಅಂದ್ರೆ ಈ ಲೋಕದಲ್ಲಿ ಈಗ ಎಲ್ಲಾ ಗುಣಗಳು ಭಗವಂತನಲ್ಲಿದೆ. ಎಲ್ಲಾ ಗುಣಗಳಲ್ಲೂ ಅನೇಕ ದೇವತೆಗಳಲ್ಲಿರ್ಬೋದು. ಎಲ್ಲಾ ಗುಣಗಳು ಅಂದ್ರೆ ಅನೇಕ ಗುಣಗಳು ಅಂತ ಹೀಗೆ ಪರಿಪೂರ್ಣತೆ ಅಲ್ಲ ಅದು. ದೇವಲೋಕದಲ್ಲೋ ಗಂಧರ್ವ ಲೋಕದಲ್ಲೋ ಸತ್ಯಲೋಕದಲ್ಲಿಯೂ ಇರ್ಬೋದು ಅಂತ ಚೇತನಗಳು. ಅದಲ್ಲ, ಈಗ ಇಲ್ಲಿ ಅಂತ ಈ ಟೈಮ್ ಅಂಡ್ ಸ್ಪೇಸ್ ನೋಡಿ ಎರಡನ್ನು ಉಲ್ಲೇಖ ಮಾಡ್ತಾ ಇರ್ತಕ್ಕಂಥದ್ದು. ಕಾಲ ದೇಶಗಳು ಅಂತ. ಸಾಂಪ್ರದಾಯ ಅಂದ್ರೆ ಈಗ, ಲೋಕೆ ಅಂದ್ರೆ ಇಲ್ಲಿ ಅಂತ. ಈಗ ಇರಬೇಕು, ಇಲ್ಲಿ ಇರಬೇಕು, ಅವನು ಅಂಥವನಾಗಿರ್ಬೇಕು, 16 ಗುಣಗಳಿಂದ ಕೂಡಿರಬೇಕು. ಹಾಗಿದ್ದಾರೆ ಯಾರಾದರೂ? ಇದ್ದರೆ ಯಾರು? ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಅಸ್ಮಿನ್ ಲೋಕೆ, ಸುಮ್ಮನೆ ಲೋಕೆ ಅಂತಲೂ ಹೇಳಿಲ್ಲ, ಅಸ್ಮಿನ್ ಲೋಕೆ, ಈ ನಮ್ಮ ಲೋಕದಲ್ಲಿ ಅಂದ್ರೆ ಆದಷ್ಟು ಹತ್ತಿರ ಅಂತ. ಈ ಕಾಲ ದೇಶ ದೃಷ್ಟಿಯಿಂದ ಹತ್ತಿರ ಬಿದ್ದಷ್ಟು ಪರಿಣಾಮ ಜಾಸ್ತಿ ಅಂತೆ. ಈ ಅವತಾರಗಳಲ್ಲೂ ಕೂಡ ಹಾಗೆ, ನಮಗೆ ಹತ್ತಿರ ಬಂದ ಹಾಗೆ ಕಾಲದ ದೃಷ್ಟಿಯಿಂದ ಪರಿಣಾಮ ಜಾಸ್ತಿ ಅದು ಅಂತ. ದೇಶದ ದೃಷ್ಟಿಯಿಂದ ಕೂಡ ಹಾಗೆ, ಎಷ್ಟು ಹತ್ತಿರ ಬರ್ತಾರೆ ಅಷ್ಟು ಪರಿಣಾಮ ಜಾಸ್ತಿ. ಈ ಬೆಂಕಿ ದೂರವಿದ್ದರೂ ಕಾಣ್ತದೆ ಅದು ಕತ್ತಲೆಯಲ್ಲಿ, ಹತ್ತಿರ ಬಂದ ಹಾಗೆ ಪರಿಣಾಮ ಅದರದ್ದು ಹೆಚ್ಚು ಪರಿಣಾಮ, ಬೆಳಕು ಹೆಚ್ಚು ಅಥವಾ ಬಿಸಿ ಹೆಚ್ಚು. ಹಾಗೆ ಯಾವ ಸಂಗತಿ ಆದರೂ ಕೂಡ ಕಾಲ ದೇಶಗಳ ಸಾಮೀಪ್ಯದಿಂದ ಪರಿಣಾಮ ಬೀರುವುದು ಹೆಚ್ಚು. ಹಾಗಾಗಿ ಯಾವುದೋ ಕಾಲದಲ್ಲಿ ಇದ್ರೆ ಏನು, ಈ ಕಾಲದಲ್ಲಿ ಇರಬೇಕು ಅಂತ ಹೀಗೊಂದು ಪ್ರಶ್ನೆ. ಯಾರು ಅಂತ ಇಲ್ಲದೆ ಒಂದು ಪ್ರಶ್ನೆ ಅಂತ ನೋಡಿ. ಈಗೊಂದು ಪ್ರಶ್ನೆ ನಮಗೆಲ್ಲೂ ಕಂಡು ಕೇಳಿದ ನೆನಪಿಲ್ಲ. ಇದೊಂದು ಸಂದರ್ಭ ಹೊರತುಪಡಿಸಿದ್ರೆ ಅರೂಪವಾಗಿ ಅಮೂರ್ತವಾಗಿ ಇಂಥವ್ರು ಅಂತಿಲ್ಲದೆ ಇಂತಹದ್ದೆಲ್ಲ ಇರೋರೊಬ್ರು ಯಾರಿದ್ದಾರೆ ಈ ಲೋಕದಲ್ಲಿ ಅಂತ ಕೇಳುವಂಥದ್ದು ತುಂಬಾ ವಿಶೇಷ ಅಂತ ಅನಿಸ್ತದೆ ಅಂತ. ಅದು ನಾವು ನಿಮಗೆ ಈ ಮೊದಲೇ ಹೇಳಿದ ಹಾಗೆ ಅಂತರಂಗದಲ್ಲಿ ತಾನು ನೋಡಿದ ರೂಪ, ಸ್ವರೂಪ, ವ್ಯಕ್ತಿತ್ವ, ಅದರ ಸ್ವಭಾವ ಅದು ಹೊರಗೂ ಇದೆ ಅಂತ ಅನಿಸ್ಬಿಟ್ಟಿದೆ ವಾಲ್ಮೀಕಿಗಳಿಗೆ. ತಾನು ಕಂಡಿದ್ದು ಕೇವಲ ಅಂತರಂಗದ ವಿಷಯ ಅಲ್ಲ, ಬಹಿರಂಗದಲ್ಲಿ ಕೂಡ ಆ ಒಂದು ರೂಪ ಇರಬೇಕು, ಆ ಒಂದು ಆಕಾರ ಇರಬೇಕು, ಆ ವ್ಯಕ್ತಿತ್ವ ಇರಬೇಕು, ಅದು ಬಾಳ್ತಾ ಇರಬೇಕು, ಲೋಕವನ್ನು ಬಾಳಿಸ್ತಾ ಇರಬೇಕು ಎನ್ನುವ ದೃಢಭಾವ ಬಂದಿದೆ ವಾಲ್ಮೀಕಿಗಳಿಗೆ. ಹಾಗಾಗಿ 3 ಲೋಕವನ್ನು ಸಂಚರಿಸುವ ತ್ರಿಲೋಕಜ್ಞ, 3 ಲೋಕವನ್ನು ಬಲ್ಲ ನಾರದರನ್ನೇ ಅವರು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆಗೆ ಅವರು ಬಂದು ಒದಗಿದ್ದಾರೆ. ಪ್ರಶ್ನೆಯೇ ಬರುವುದಿಲ್ಲ. ಈ ಲೋಕದ ದೌರ್ಭಾಗ್ಯ ಏನು ಅಂದ್ರೆ ಬಹಳಷ್ಟು ಜನಗಳಿಗೆ ಅವರ ಜೀವನ ಕಲ್ಲಿನ ಹಾಗೆ ಮರದ ಕೊರಡನ ಹಾಗೆ ಸಾಗಿ ಹೋಗ್ತದೆ. ಯಾವ ಪ್ರಶ್ನೆಯೂ ಇಲ್ಲ, ಉತ್ತರವೂ ಇಲ್ಲ. ಪ್ರಶ್ನೆ ಇದ್ದ ತಾನೇ ಉತ್ತರ ಅಂತ. ಇನ್ನು ಪ್ರಶ್ನೆಗಳು ಇದ್ದವರಿಗೆ ಸರಿಯಾದ ಪ್ರಶ್ನೆ ಇಲ್ಲ, ಉಪಯೋಗವಾಗುವ ಪ್ರಶ್ನೆ ಇಲ್ಲ, ಜೀವಹಿತದ ಆತ್ಮಹಿತದ ಪ್ರಶ್ನೆ ಅಲ್ಲ ಅದು. ಯಾವುದೋ ಪ್ರಶ್ನೆಗಳು. ಇನ್ನು ಒಳ್ಳೆಯ ಪ್ರಶ್ನೆ ಇದ್ರೂ ತೀವ್ರತೆ ಇಲ್ಲ. ಪ್ರಶ್ನೆಗೆ ತೀವ್ರತೆ ಇದ್ರೆ ಮಾತ್ರ ಉತ್ತರ ದೊರೆಯತಕ್ಕಂಥದ್ದು. ಪ್ರಶ್ನೆ ಸೀರಿಯಸ್ ಅಲ್ಲದೆ ಇದ್ರೆ, ಸಿನ್ಸಿಯರ್ ಅಲ್ಲದೆ ಇದ್ರೆ, ಪ್ರಶ್ನೆಗೆ ಆ ಒಂದು ಉತ್ಕಟತೆ ಇಲ್ಲದೆ ಇದ್ರೆ ಉತ್ತರ ಸಿಕ್ಕೋದಿಲ್ಲ, ಅಥವಾ ಸರಿಯಾದ ಉತ್ತರ ಸಿಕ್ಕೋದಿಲ್ಲ, ಸಿಕ್ಕಿದ್ರೆ ದಕ್ಕೋದಿಲ್ಲ. ತೀವ್ರತೆ ಬೇಕು. ಇಷ್ಟು ಇರತಕ್ಕಂಥ ಒಂದು ಸಂದರ್ಭ ಆಗಿದ್ದರಿಂದ ಅವರ ಮುಂದೆ ನಾರದರು ಪ್ರಕಟವಾಗಿದ್ದಾರೆ. ನೋಡಿ, ಆ 16 ಗುಣಗಳು ಯಾವ್ಯಾವುದು ಅಂತ ಒಮ್ಮೆ ಹೀಗೆ ಮೇಲ್ಮೇಲೆ ನೋಡೋಣ, ಇನ್ನೊಂದ್ಸತಿ ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಪೂರ್ಣ ನೋಡಿಬಿಟ್ರೆ ರಾಮನೇ ನೋಡ್ಬಿಡ್ತೀರಿ ನೀವು. ಅಂದ್ರೆ ಪೂರ್ಣ ಅರ್ಥ ಆದ ದಿನ ರಾಮನೇ ಅರ್ಥ ಆಗ್ತಾನೆ ನಿಮ್ಗೆ. ಅದು ಸಮಯ ತಗೊಳ್ಳುವಂಥದ್ದು, ಯೋಗ ಬೇಕಾಗಿರತಕ್ಕಂಥದ್ದು. ಹಾಗಾಗಿ ಈ ಕಾಲ ದೇಶಗಳಿಗೆ ಎಷ್ಟು ನಮಗೆ ಹಿಡಿಬಹುದು ಅಷ್ಟನ್ನು ಹಿಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡುವಂಥದ್ದು. ಏನೆಲ್ಲ ಬಯಸಿದ್ದು ನಾರದರು? ಹೇಗಿರ್ಬೇಕು ಅವನು ಅಂತಂದ್ರೆ ಗುಣವಾನ್, ಗುಣವಂತನಾಗಿರಬೇಕು, ಎಲ್ಲ ಗುಣಗಳು ಇರಬೇಕು ಒಬ್ಬನಲ್ಲಿ. ವೀರ್ಯವಾನ್, ವೀರನಾಗಿರಬೇಕು.
ಜಗದೇಕ ವೀರನಾಗಿರಬೇಕು. ಧರ್ಮಜ್ಞ, ಧರ್ಮವನ್ನು ಬಲ್ಲವನಾಗಿರಬೇಕು. ಕೃತಜ್ಞ, ಕೃತಜ್ಞನಾಗಿರಬೇಕು. ಸತ್ಯವಾಕ್ಯ, ಸುಳ್ಳಾಡಬಾರದು. ಸತ್ಯವನ್ನೇ ಆಡಬೇಕು, ಆಡಿದ್ದೆಲ್ಲ ಸತ್ಯ ಆಗಬೇಕು. ದೃಢವು ವ್ರತಃ, ವ್ರತ ತನಗೆ ತಾನೇ ಹಾಕಿಕೊಳ್ಳುವಂಥ ನಿಯಮ, ಅದರಲ್ಲಿ ದಾರ್ಢ್ಯ ಇರಬೇಕು. ಇವತ್ತೇನೋ ಅನ್ನಿಸ್ತು ವ್ರತ ಮಾಡ್ತಾ ಇದ್ದೀನಿ, ವ್ರತ ಶುರು ಮಾಡಿದ್ದೀನಿ, ನಾಳೆ ಮತ್ತೆ ನಾನು ಅನ್ನಿಸ್ತು ಬಿಟ್ಬಿಟ್ಟೆ ಅನ್ನೋ ತರಹ ಅಲ್ಲ ಅಂತ. ದೃಢವು ವ್ರತಃ ಅಂತ, ದೃಢತೆ ಅಂತ. ಹಾಗೆ ಚಾರಿತ್ರ್ಯೇಣ ಚ ಗೋ ಯುಕ್ತ, ಚಾರಿತ್ರ್ಯಶಾಲಿಯಾಗಿರಬೇಕು. ಅವನ ನಡತೆ ಪರಮಾದರ್ಶವಾಗಿರಬೇಕು. ಸರ್ವಭೂತೇಶು ಕೋ ಹಿತಃ, ಅವಯವರು ಎನ್ನುವ ಭೇದವಿಲ್ಲದೆ ಎಲ್ಲರಿಗೂ ಅವನು ಒಳ್ಳೆಯವನಾಗಿರಬೇಕು. ಸರ್ವಭೂತ ಹಿತೈಷಿ. ವಿದ್ವಾನ್ ಕಹ, ಜ್ಞಾನಿಯಾಗಿರಬೇಕು. ಪರಿಪೂರ್ಣ ಅರಿವುಳ್ಳವನಾಗಿರಬೇಕು. ಸಮರ್ಥಶ್ಚ, ಸಮರ್ಥನಾಗಿರಬೇಕು. ಕಶ್ಚೈಕ ಪ್ರಿಯದರ್ಶನ, ಅವನು ಪ್ರಿಯದರ್ಶನನಾಗಿರಬೇಕು. ಅಂದರೆ ಅವನ ದರ್ಶನ ಪ್ರಿಯವೆನ್ನಿಸಬೇಕು. ಎಷ್ಟರ ಮಟ್ಟಿಗೆ ಅಂದರೆ ಅದೊಂದೇ ಪ್ರಿಯ ಅಂತ, ಮತ್ಯಾವುದೂ ಅಲ್ಲ ಎನ್ನಿಸುವಷ್ಟು ಪ್ರಿಯದರ್ಶನ, ಏಕ ಪ್ರಿಯದರ್ಶನ. ಅಂಥ ಒಂದು ಪ್ರೀತಿಯ ದೃಶ್ಯ ಅದು ಅಂತ. ಅವನನ್ನು ನೋಡುವುದು ಅಂದರೆ ಅಷ್ಟೊಂದು ಸಂತೋಷ ಅಂತ ಎನ್ನುವ ಹಾಗೆ ಅಂತ. ಆತ್ಮವಾನ್ ಕಹ, ಸಂಯಮ ಇರಬೇಕು, ಮಹಾಸಂಯಮ ಇರಬೇಕು. ಜಿತ ಕ್ರೋಧ, ಕ್ರೋಧವನ್ನು ಗೆದ್ದವನಾಗಿರಬೇಕು. ದ್ಯುತಿಮಾನ್, ಅಪೂರ್ವ ಕಾಂತಿಶಾಲಿ, ಅಪರೂಪದ ಕಾಂತಿಶಾಲಿ. ಕೋನಸೂಯಕಃ, ಅಸೂಯೆ ಇರಬಾರ್ದು. ಕೊನೆಯದು ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೆ, ಅವನಿಗೇನಾದರೂ ಕೋಪ ಬಂದರೆ ದೇವಾಸುರರು ಕೂಡ ನಡುಗುವಂತೆ ಇರಬೇಕು ಅಂತ. ಮನುಷ್ಯರು ಇರಲಿ. ದೇವಾಶ್ಚ, ಜಗತ್ತಿನಾಡ್ತಕ್ಕಂಥ ದೇವತಾ ಶಕ್ತಿಗಳು ಕೂಡ ಭಯಗೊಂಡು ನಡುಗುವಂತಹ ಕ್ರೋಧ ಯಾರದು? ಅಂಥವನು. ಏತದಿಚ್ಛಾಮ್ಯಹಂ ಶ್ರೋತುಂ, ನನಗೆ ಇದನ್ನು ಕೇಳುವ ಇಚ್ಛೆ ಇದೆ. ಅದು ಶುಶ್ರೂಷ ಅಂದ್ರೆ ಶ್ರೋತುಂ ಇಚ್ಛಾ, ಕೇಳುವ ಇಚ್ಛೆ ಇದ್ದವನಿಗೆ ಹೇಳ್ಬೇಕಂತೆ. ನಾಪೃಷ್ಟ ಕಸಚೇತ್ ಬ್ರೂಯಾತ್, ಕೇಳುವ ಇಚ್ಛೆ ಇಲ್ದಿದ್ದವನಿಗೆ ಹೇಳಬಾರದು. ಕೇಳುವ ಇಚ್ಛೆ ಇದ್ರೆ ಮಾತ್ರವೇ ಹೇಳಬೇಕು. ಹಾಗಾಗಿ ಸುಮ್ಮನೆ ದೊಡ್ಡ ಸಭೆ ಅಂತ ಮಾಡ್ತಾ ಹೋಗೋದಕ್ಕೆ ಅರ್ಥ ಇಲ್ಲ ಅಂತ. ಕೇಳುವ ಇಚ್ಛೆಯುಳ್ಳವರು ಯಾರು? ಉಣ್ಣುವ ಇಚ್ಛೆಯುಳ್ಳವರು ಬಂದು ಕೂತಿರ್ಬೋದು ಸಭೆಯಲ್ಲಿ, ಅದಲ್ಲ ಅಂತ. ಕೇಳುವ ಇಚ್ಛೆಯುಳ್ಳವರು, ಮಾತಿನ ಭೋಜನ ಯಾರಿಗೆ ಬೇಕು ಅಂಥವರು ಅಂತ. ಹಾಗಾಗಿ ಏತದಿಚ್ಛಾಮ್ಯಹಂ ಶ್ರೋತುಂ, ನನಗೆ ಇದನ್ನು ತಿಳಿಯುವ ಇಚ್ಛೆ. ಪರಂ ಕೌತೂಹಲಂ ಹಿಮೆ, ಕುತೂಹಲದ ಪರಾಕಾಷ್ಠೆ. ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಂ ಏವಂ ವಿಧಂ ನರಂ, ಈ ಬಗೆಯ ನರನನ್ನು, ಮನುಷ್ಯನನ್ನು, ಮನುಷ್ಯನಾಗಬೇಕು. ದೇವತೆ ಆದರೆ ಅಲ್ಲ, ಮನುಷ್ಯನಾಗಿರಬೇಕು. ಅವನಲ್ಲಿ ದೇವತ್ವ ಇರಲೇಬೇಕಾದ್ರೆ ಒಳಗಡೆಗೆ, ಅದು ಬೇರೆ ಮಾತು. ಆದರೆ ಮನುಷ್ಯ ತಂದೆ ತಾಯಿಗಳಿಗೆ ಮಗನಾಗಿ ಹುಟ್ಟಿ ಮನುಷ್ಯರ ಮಧ್ಯೆ ಮನುಷ್ಯರಾಗಿ ಬಾಳಿ ನಮ್ಮಂತೆ ಉಪ್ಪು ಹುಳಿ ಖಾರ ಸೇವಿಸ್ತಕ್ಕಂಥ, ನಮ್ಮ ಹಾಗೆ ಎರಡು ಕಣ್ಣು ಎರಡು ಕೈ ಎರಡು ಕಾಲಿದ್ದು ನಮ್ಮ ಮಧ್ಯೆ ಬಾಳ್ತಕ್ಕಂಥ ವ್ಯಕ್ತಿತ್ವ. ನಮ್ಮ ಮಾತು ಕೇಳಬೇಕು, ಅವನಾಡಿದ ಮಾತು ನಮಗೆ ಕೇಳಬೇಕು. ಆ ರೀತಿಯ ನರನು, ಮನುಷ್ಯನು ಈ ಲೋಕದಲ್ಲಿ ಯಾರು ಎಂಬುದನ್ನು ತಿಳಿಯುವುದಕ್ಕೆ ತ್ವಂ ಸಮರ್ಥೋಸಿ, ತಮಗೆ ಮಾತ್ರ ಸಾಮರ್ಥ್ಯವಿದೆ, ತಾವು ತಿಳಿಯಬಲ್ಲಿರಿ. ಹಾಗಾಗಿ ಇಂಥವನು ಯಾರು ಎಂದು ನನಗೆ ಹೇಳ್ತೀರಾ ಎಂಬುದಾಗಿ ಕೇಳ್ತಾರೆ ಅಂತ ವಾಲ್ಮೀಕಿಗಳು ಅಂತ. ಅಂದ್ರೆ ಅವರು ಕಣ್ಣಿಗೆ ಕಟ್ಟಿದೆ ಅಂತ. ಇಲ್ದಿದ್ರೆ ಯಾಕೆ ಕೇಳಬೇಕು? ಕಣ್ಣಿಗೆ ಕಟ್ಟದೇ ಇದ್ರೆ ಸುಮ್ಮನೆ ಒಂದು ರ್ಯಾಂಡಮ್ ಕೆಲವು ಗುಣಗಳನ್ನು ತೆಗೆದು ಇದೆಲ್ಲ ಇರೋನು ಯಾರು ಅಂತ ಕೇಳೋಕೆ ಏನಾಗಿದೆ? ಸುಮ್ಮನೆ ಕೇಳಿದ್ರೆ ಹೇಳೋಕಾರು ಏನಾಗಿದೆ? ಅವರಿಗೂ ನಾರದ ಮಹರ್ಷಿಗಳು ಬಂದು ಹೇಳಬೇಕಾ? ಸತ್ಯಲೋಕದಿಂದ ಬಂದು. ಹಾಗಾಗಿ ಇದು ದರ್ಶನ ಅಂತ. ಈ ರೂಪ ಕಣ್ಣಿಗೆ ಕಟ್ಟಿದೆ, ಈ ಗುಣಗಳು ಕಣ್ಣಿಗೆ ಕಟ್ಟಿದೆ, ಈ ವ್ಯಕ್ತಿತ್ವ ಕಣ್ಣಿಗೆ ಕಟ್ಟಿದೆ ಅಂದ್ರೆ ಕಟ್ಟು ಅಂತ ಕಣ್ಣನ್ನು ಬಿಟ್ಟು ಹೋಗೋದೇ ಇಲ್ಲ. ಕಣ್ಣನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ ಆ ವ್ಯಕ್ತಿತ್ವ, ಆ ರೂಪ. ಹಾಗಿದ್ದಾಗ ಆ ಪ್ರಶ್ನೆ ಹುಟ್ಟುವಂಥದ್ದು ಅಂತ. ಒಂದೊಂದನೇ ನೋಡೋಣ. ಗುಣವಾನ್, ಗುಣವಂತನಾಗಿರಬೇಕು, ಪ್ರಶಸ್ತ ಗುಣವಂತನಾಗಿರಬೇಕು, ಸರ್ವಗುಣವಂತನಾಗಿರಬೇಕು.
ಕೆಲವು ಗುಣಗಳಿರುವ ಹಲವರಿರಬಹುದು, ಹಲವು ಗುಣಗಳಿರುವ ಕೆಲವರೇ ಇರಬಹುದು ಅಲ್ವಾ. ಕೆಲವು ಗುಣ ಇರುವ ಹಲವರು ಸಿಗ್ತಾರೆ ಈ ಲೋಕದಲ್ಲಿ, ಅನೇಕರು ಸಿಗ್ತಾರೆ, ಬಹಳ ಮಂದಿ ಸಿಗ್ತಾರೆ. ಹಲವು ಗುಣಗಳಿರುವಂಥವ್ರು ಹಲವರು ಸಿಕ್ಕೋದಿಲ್ಲ, ಕೆಲವರೇ ಸಿಕ್ಕುವಂಥದ್ದು. ಆದರೆ ಎಲ್ಲಾ ಗುಣಗಳನ್ನು ಹೊಂದಿದವರು ಯಾರು? ಯಾರೂ ಇಲ್ಲ, ಯಾರೂ ಇಲ್ಲ. ಹಾಗಿದ್ರೆ ಅವನು ಮನುಷ್ಯ ಮಾತ್ರನಲ್ಲ ಅಂತಲೇ ಅರ್ಥ. ಅದಕ್ಕೆ ಅವನೊಳಗೆ ಇನ್ನೇನೋ ಇರಬೇಕು ವಿಶೇಷ ಅಂತ. ಹೀಗೆ ಎಲ್ಲ ಸದ್ಗುಣಗಳನ್ನು ಹೊಂದಿ ಗುಣಸಾಗರ ನೆನೆಸುವ ಒಬ್ಬ ವ್ಯಕ್ತಿ ಇಂದು ಇದೇ ಲೋಕದಲ್ಲಿ ಕಾಣಸಿಗಬಹುದೇ? ಪ್ರಶ್ನೆ. ಅಲ್ಲಿಂದ ಮುಂದಕ್ಕೆ ವೀರ್ಯವಾನ್, ಗುಣವಂತನಾದ ಸಾಲದು, ಅವನು ವೀರನಾಗಿರಬೇಕು. ಜಗದ ವೀರಾದ ವೀರರನ್ನೆಲ್ಲ ಮಣಿಸಬಲ್ಲ ಮಹಾವೀರನಾಗಿರಬೇಕು, ಜಗದೇಕ ವೀರನಾಗಿರಬೇಕು. ಅದಾದ್ಮೇಲೆ ಸಾಕಿತ್ತಲ್ಲ ಗುಣವಾನ್ ಅಂದ್ರೆ, ಮತ್ತೆ ಇದು ಬೇಕಾ ಅಂತಂದ್ರೆ ಹೌದು, ಬೇಕಾಗ್ತದೆ. ರಾಮನಲ್ಲಿ ಇದಿತ್ತು ಅಂತ ನಾವು ಕೇಳ್ತೇವೆ. ಯದಾ ವ್ರಜತ್ ಸಂಗ್ರಾಮಂ ಗ್ರಾಮಾರ್ಥಿಗೆ ನಗರಸ್ಯವ ಗತ್ವಾ ಸೌಮಿತ್ರ ಸಹಿತೋ ನಾವಿಜಿತ್ಯ ನಿವರ್ತದೆ. ಈ ಶ್ಲೋಕ ರಾಮ ನಮಗೆ ಗೊತ್ತಿರುವ ಯಾವುದೇ ಸಾಹಸ ಕಾರ್ಯ ಮಾಡೋಕ್ಕಿಂತ ಮೊದಲಿನದ್ದು, ಹಿಂದಿನದ್ದು. ಅವನು ಎಳವೇದ್ದು ಶ್ಲೋಕ ಇದು. ಅಲ್ಲಿ ಏನು ವಾಲ್ಮೀಕಿಯಲ್ಲಿ ವರ್ಣನೆ ಮಾಡಿದ್ದಾರೆ ಅಂದ್ರೆ, ನಗರಕ್ಕಾಗಲಿ ಗ್ರಾಮಕ್ಕಾಗಲಿ ಆಪತ್ತು ಬಂದಾಗ, ಶತ್ರುಗಳಿಂದ ಆಕ್ರಮಣವಾದಾಗ ಸೌಮಿತ್ರಿಯ ಜೊತೆಗೂಡಿ ರಾಮ ಯುದ್ಧಕ್ಕೆ ಹೋಗ್ತಾ ಇದ್ದಂತೆ. ಗೆಲ್ಲದೆ ಬಂದಿದ್ದು ಯಾವಾಗಲೂ ಇಲ್ಲ. ಗ್ರಾಮಾರ್ಥೇ ನಗರಸ್ಯವ, ಅಯೋಧ್ಯೆಗಾಗಲಿ ಕೋಸಲಕ್ಕಾಗಲಿ, ಹಳ್ಳಿಗಳು, ಗ್ರಾಮ ಅಂದ್ರೆ ಜನಪದ, ಅಲ್ಲಿಗೂ ಆಪತ್ತುಗಳು ಬರ್ಬೋದು, ನಗರಕ್ಕೂ ಬರ್ಬೋದು. ಬಂದಾಗ ಎಷ್ಟು ಬಾರಿ ಹೋಗಿದ್ದುಂಟು ರಾಮ ಯುದ್ಧಕ್ಕೆ. ಆದರೆ ನಾವಿಜಿತ್ಯ ನಿವರ್ತತೆ, ಗೆಲ್ಲದೆ ಹಿಂದಿರುಗಿ ಬರೋದು ಅಂತಿಲ್ಲ. ವೀರತ್ವದ ಒಂದು ಸಣ್ಣ ಪರಿಚಯ ಅಷ್ಟೇ. ವೀರತ್ವದ ಪರಿಚಯ ಉದ್ದಕ್ಕೂ ರಾಮಾಯಣದಲ್ಲಿದೆ, ಇಲ್ಲಿಂದ ಎಲ್ಲಿವರೆಗೂ ರಾಮಾಯಣದಲ್ಲಿ ಇರತಕ್ಕಂಥದ್ದು. ಯಾಕೆ ಅದು ಗುಣವಾನ್ ಇದೆಯಲ್ಲ ಸಾಕಲ್ಲ ಅಂದ್ರೆ, ಗುಣವಂತರಲ್ಲಿ ಗುಣವು ಸಲ್ಲುವುದು ಸಹಜ. ಆದರೆ ಗುಣಹೀನರಲ್ಲಿ ಗುಣವು ಎಷ್ಟೋ ಬಾರಿ ಸಲ್ಲುವುದಿಲ್ಲ. ಗುಣಗಳು ಸಲ್ಲುವುದು ಗುಣವಂತರಲ್ಲಿ ಮಾತ್ರ. ಗುಣಹೀನ ಅಥವಾ ದುರ್ಗುಣವಂತ ಈ ಸದ್ಗುಣವನ್ನು ಉಪಯೋಗಿಸ್ಕೊಳ್ತಾನೆ, ದುರುಪಯೋಗ ಮಾಡ್ತಾನೆ ಹೊರತು ಅಲ್ಲಿ ಉಪಯೋಗ ಆಗದೆ ಹೋದಿತ್ತದು. ಆ ಸಂದರ್ಭಗಳಿದೆ. ಈಗ ನಿಮಗೆ ಸರಳ ಉದಾಹರಣೆ ಕೊಡ್ತೇವೆ. ಈಗ ರಾವಣ ಸೀತೆಯನ್ನು ಅಪಹಾರ ಮಾಡಿದ. ಈಗ ರಾಮ ಗುಣವಂತನಾಗಿ ಕೊಟ್ಬಿಡಪ್ಪ ಸೀತೆಯನ್ನು, ಸರಿಯಲ್ಲ ಇದು, ಅವರವ್ರ ಪತ್ನಿ ಅವರವ್ರ ಗಂಡದ ಜೊತೆಲಿ ಇರಬೇಕು, ಹಾಗೆ ನನ್ನ ಪತ್ನಿ ನನ್ನ ಜೊತೆಲಿ ಇರಬೇಕು, ನಿನ್ನ ಜೊತೆಲಿ ಇರೋದು ಸರಿಯಲ್ಲ, ಕೊಟ್ಬಿಡಪ್ಪ ಅಂದ್ರೆ ಕೊಡ್ತಾನ ಅವನು. ಈ ಯಾವುದಾದ್ರೂ ಗುಣಗಳು ಅಲ್ಲಿ ಉಪಯೋಗಕ್ಕೆ ಬರ್ತಾವ? ರಾವಣನಲ್ಲಿ, ಸೀತೆಯನ್ನು ಕದ್ದ ರಾವಣನಲ್ಲಿ ಈ ಇನ್ನುಳಿದ ಅನೇಕ ಗುಣಗಳಿದೆಯಲ್ಲ, ಸುಗುಣಗಳು, ಇವು ಯಾವಾದ್ರೂ ಉಪಯೋಗಕ್ಕೆ ಬರ್ತಾವ? ರಾಮನಂತೂ ವೈರಿ ರಾವಣನಿಗೆ. ಅವನ ಹೆತ್ತ ತಾಯಿ ಹೇಳ್ತಾಳೆ, ಕೈ ಕಸಿ ಕೊಟ್ಬಿಡು ಸೀತೆಯನ್ನು ಮರಳಿ. ಕೈ ಹಿಡಿದ ಹೆಂಡತಿ ಹೇಳ್ತಾಳೆ, ಸ್ವಂತ ಸೋದರರಿಬ್ಬರು ಹೇಳ್ತಾರೆ. ಕುಂಭಕರ್ಣನೂ ಹೌದು, ವಿಭೀಷಣನೂ ಹೌದು, ಬೇರೆ ಬೇರೆ ಸಂದರ್ಭಗಳಲ್ಲಿ. ಅಜ್ಜ ಮಾಲ್ಯವಂತ ಹೇಳ್ತಾನೆ, ಮಂತ್ರಿ ಅವಿದ್ಧ ಅಥವಾ ಅವಿಂಧ್ಯ ಅಂತಲೂ ಬೇರೆ ಕಡೆಗಿದೆ ಹೆಸರು, ಅವನು ಹೇಳ್ತಾನೆ. ಪ್ರಹಸ್ತ ನಾನು ಹೇಳಿದ್ದೆಲ್ಲೋ ನಿನಗೆ ಅಂತ ಹೇಳಿದ್ದು ಒಂದು ಕಡೆ ಉಲ್ಲೇಖ ಇದೆ ರಾಮಾಯಣದಲ್ಲಿ. ಕೊನೆಯ ದಿನ ಯುದ್ಧಕ್ಕೆ ಹೋದ ಸಂದರ್ಭದಲ್ಲಿ ನಾನು ನಿನಗೆ ಸೀತೆಯನ್ನು ಮರಳಿ ಕೊಟ್ಬಿಡು ಅಂತ ಹೇಳಿದ್ದೆ ಅಂತ ಯಾವಾಗ ಹೇಳಿದ್ನ ಗೊತ್ತಿಲ್ಲ, ಆದ್ರೆ ಹೇಳಿದ್ದೇನೆ ಅಂತ ಅವ್ನು ಹೇಳೋದಂತೂ ರಾಮಾಯಣದಲ್ಲಿ ಕಾಣ್ತಾ ಉಂಟು ಪ್ರಹಸ್ತನ ಮಾತಿನಲ್ಲಿ ಅಂತ. ಇಷ್ಟಾದ್ರೂ ಕೊಡದೇ ಇದ್ದವನು, ಲಂಕೆಗೆ ಬೆಂಕಿ ಹತ್ತಿದರೂ ಕೊಡದೇ ಇದ್ದವನು, ರಾಮ ಹೋಗಿ ರಿಕ್ವೆಸ್ಟ್ ಮಾಡಿದರೆ ಕೊಡ್ತಾನ ಸೀತೆಯನ್ನು? ಅಲ್ಲಿ ಮತ್ತೆ ಯಾವುದು ಉಪಯೋಗ ಆಗುವಂಥದ್ದು? ವೀರ್ಯವಾನ್, ವೀರತ್ವ ಬೇಕಾಗ್ತದೆ. ಬರೇ ಸಕ್ಕರೆಯಿಂದ ಬೆಲ್ಲದಿಂದ ಅಡಿಗೆ ಆಗೋದಿಲ್ಲ, ಕಾಳುಮೆಣಸು ಬೇಕಾಗ್ತದೆ, ಕೆಲವು ಸರಿ ಸೂಜಿ ಮೆಣಸು ಬೇಕಾಗ್ಬೋದು, ಕೆಲವು ಸರಿ ಹಸಿ ಮೆಣಸು ಬೇಕಾಗ್ಬೋದು. ಆಯಾ ಸಂದರ್ಭ ನೋಡಿ ಯಾವುದಕ್ಕೆ ಅದೇ ಬೇಕಾಗ್ತದೆ, ಅದಕ್ಕೆ ಅದು ಅಂತ. ಹಾಗಾಗಿ ಬೇಕಾಗ್ತದೆ ಅದು ಅಂತ. ಹಾಗಾಗಿ ಗುಣವಾನ್ ಪಕ್ಕದಲ್ಲಿ ವೀರ್ಯವಾನ್ ಅನ್ನುವಂಥದ್ದು ಇರುವಂಥದ್ದು.
ಹಾಗಾಗಿ ಸೀತೆಯಂಥ ಗುಣವತಿ ರೂಪವತಿ ಅಂಥವಳ ಪಕ್ಕದಲ್ಲಿ ರಾಮ ಯಾಕೆ ಬೇಕು ಅಂದ್ರೆ ರಕ್ಷಣೆಗೆ ಬೇಕಾಗ್ತದೆ ಅಂತ, ವೀರತ್ವ ಬೇಕು ಸುಗುಣಗಳ ರಕ್ಷಣೆಗೆ. ಅದೇ ಕಾರಣಕ್ಕೋಸ್ಕರವೇ ಇದಕ್ಕೆ 2 ದೃಷ್ಟಾಂತಗಳನ್ನು ರಾಮಾಯಣದಲ್ಲಿ ನಾವು ಕೊಡಬಹುದು. ಒಂದ್ಸಾರಿ ಸಂದರ್ಭ ಏನು ಅಂದ್ರೆ, ಸೀತೆಯ ಅಪಹರಣ ಆಗಿದೆ. ರಾಮ ಸೀತೆಯನ್ನು ಹುಡುಕ್ತಾ ಇದ್ದಾನೆ, ಸಿಗಲಿಲ್ಲ. ಗೋದಾವರಿಯನ್ನು ಕೇಳಿದ, ತೋರಿಸು ಸೀತೆಯನ್ನು ಅಂತ. ತೋರಿಸಲಿಲ್ಲ ಗೋದಾವರಿ. ಬೇರೆ ಬೇರೆ ಎಲ್ಲರನ್ನೂ ಕೇಳ್ತಾನೆ, ಯಾರು ತೋರಿಸಲಿಲ್ಲ ಸೀತೆ ಎಲ್ಲಿದ್ದಾಳೆ ಅಂತ ರಾಮನಿಗೆ. ಮೃಗಗಳು ತೋರಿಸಿದ್ದು ಗೊತ್ತಾಗುವಂತೆ ಇಲ್ಲ, ಅದು ಕೂಡಲೇ ಅದು ಆ ದಿಕ್ಕಿನಲ್ಲಿ ಬರ್ತಾ ಇದ್ದಾನೆ ಅಷ್ಟೇ. ಅದು ಪರ್ವತವನ್ನು ಕೇಳ್ತಾನೆ, ಪ್ರಸರಣ ಪರ್ವತವನ್ನು. ಯಾರದ್ದು ಮಾತಿಲ್ಲ, ಎಲ್ಲರಿಗೂ ರಾವಣನ ಭಯ. ರಾಮನ ಕಥೆಯೇ ಹೀಗಿದೆ, ರಾವಣನ ಭಯ ಸ್ಪಷ್ಟವಾಗಿದೆ. ಗೋದಾವರಿ ನದಿ ಹೇಳಲಿಲ್ಲ ಸೀತೆ ಎಲ್ಲಿ ಎಂದು ಗೊತ್ತಿದ್ರೂ ಕೂಡ ಹೇಳಲಿಲ್ಲ. ಗೋದಾವರಿ ನದಿಯನ್ನ ಉಳಿದವರೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ಕೋತಾರೆ. ಉಳಿದ ದಿವ್ಯ ಶಕ್ತಿಗಳು ಗೋದಾವರಿಯನ್ನ, ಅದೃಶ್ಯ ಶಕ್ತಿಗಳು, ಅಗೋಚರ ಶಕ್ತಿಗಳು ಪ್ರಾರ್ಥನೆ ಮಾಡ್ಕೊಂಡು ಒಂದು ಹೇಳ್ಬಿಡು ರಾಮನಿಗೆ ಅಂತ. ಭಯಾದ್ ಗೋದಾವರಿ ನದಿ, ಭಯದಿಂದಾಗಿ ರಾವಣನ ರೂಪ ಮತ್ತೊಂದು ನೋಡಿ ನೆನಪಿತ್ತಲ್ಲ, ಕೆಂಪು ಕಣ್ಣು. ಹಾಗಾಗಿ ಅವಳು ಹೇಳಲೇ ಇಲ್ಲ ಗೋದಾವರಿ ಅಂತ. ದೇವತೆಗಳು ಸಹಾಯ ಮಾಡದೇ ಇದ್ದಾಗ ಕೋಪ ಬಂತು ರಾಮನಿಗೆ. ಆಗ ಆಡುವ ಕೆಲವು ಮಾತುಗಳು, ರಾಮನೇ ಆಡ್ತಕ್ಕಂಥ ಕೆಲವು ಮಾತುಗಳು ಏನಿದೆ ಅಂದ್ರೆ, ಕರ್ತಾರಮಪಿ ಲೋಕಾನಾಂ ಶೂರಂ ಕರುಣವೇದನಂ ಅಜ್ಞಾನಾದ ಅವಮನ್ಯೇರನ್ ಸರ್ವಭೂತಾನಿ ಲಕ್ಷ್ಮಣ. ಅಂದ್ರೆ ಈ ಲೋಕದ ಸೃಷ್ಟಿಕರ್ತನಾಗಿರ್ಬೋದು, ಶೂರಂ ಪರಮ ವಿಕ್ರಮೆಯಾಗಿರ್ಬೋದು, ಕರುಣ ವೇದನಂ ಇನ್ನೊಬ್ಬರ ಗೋಳು ಅರ್ಥ ಮಾಡ್ಕೊಳ್ಳೋವನು, ಇನ್ನೊಬ್ಬರ ಕಷ್ಟ ಮನಸ್ಸಿಗೆ ಮುಟ್ಟುವಂಥವನು ಆಗಿರ್ಬೋದು. ಆದರೆ ಅಂಥವನನ್ನು ಕೂಡ ಎಲ್ಲರೂ ಅವಮಾನ ಮಾಡಿಬಿಡ್ತಾರೆ ಲಕ್ಷ್ಮಣ. ಅವಮನ್ಯೇರನ್ ಅವಮಾನ ಮಾಡ್ತಾರೆ. ಯಾಕೆಂದ್ರೆ ಅಜ್ಞಾನ, ಅವರಿಗೆ ತಿಳುವಳಿಕೆ ಇಲ್ಲ, ಈ ಗುಣಗಳು ಅವರಿಗೆ ಅರ್ಥವಾಗೋದಿಲ್ಲ. ಹಾಗಾಗಿ ಅವನೇ ಹೇಳ್ಕೊಡ್ತಾನೆ, ಲೋಕಕರ್ತನಾದರೂ ಕೂಡ. ರಾಮ ಅಂದ್ರೆ ಲೋಕಕರ್ತ ಅಲ್ವಾ ನಿಜವಾಗಿ, ಪರೋಕ್ಷವಾಗಿ ಅದನ್ನು ಪ್ರಸ್ತಾಪ ಮಾಡ್ತಾನೆ. ಹಾಗಾಗಿ ಕರುಣವೇದನಂ ಇನ್ನೊಬ್ಬರ ಗೋಳು ಅರ್ಥ ಮಾಡ್ಕೊಳ್ಳೋನು, ಇಂತಹ ಗುಣ ಉಳ್ಳವನಾದ್ರೂ ಕೂಡ ಲೋಕ ಉಪೇಕ್ಷೆ ಮಾಡ್ತದೆ, ಎಷ್ಟೋ ಬಾರಿ ಅವಮಾನ ಮಾಡ್ತದೆ, ಮೂಲೆಗೆ ಒತ್ತಿ ಬಿಡ್ತದೆ. ಮೃದುಂ, ನಾನು ಮೃದು, ಲೋಕಹಿತಯುಕ್ತಂ, ನಾನು ಯಾರಿಗೂ ಕೆಡುಕು ಮಾಡುವವನಲ್ಲ, ನಾನು ಮಾಡಿದರೆ ಒಳ್ಳೆದೇ ಮಾಡುವವನು. ಲೋಕಹಿತಯುಕ್ತಂ. ದಾಂತಂ, ನಾನು ಸಂಯಮಿ, ಇಂದ್ರಿಯಗಳ ಮೇಲೆ ಹತೋಟಿ ಉಳ್ಳವನು, ಚಪಲ ಅಲ್ಲ ನಾನು. ಕರುಣವೇದನಂ, ಇನ್ನೊಬ್ಬರ ಕಷ್ಟ ನಾನು ಅರ್ಥ ಮಾಡ್ಕೋತೇನೆ. ಇದೆಲ್ಲ ಸೇರಿ ಇವರೆಲ್ಲ ನನಗೆ ಕಟ್ಟಿದ ಪಟ್ಟ ಯಾವುದು ಗೊತ್ತಾ ಲಕ್ಷ್ಮಣ? ನಿರ್ವೀರ್ಯ. ಇದಿಷ್ಟಕ್ಕೂ ಸೇರ ಒಟ್ಟು ಮೊತ್ತ ಏನು ಇವರ ದೃಷ್ಟಿಯಲ್ಲಿ? ನಾನು ನಿರ್ವೀರ್ಯ ಐತಿ ಮನ್ಯಂತೆ ನೂನಮ್ಮ ತದಚೇಶ್ವರ. ದೇವತೆಗಳು ಕೂಡ ಹೀಗೆ ನನ್ನನ್ನು ಭಾವಿಸಿದ್ರೇನು? ನಿರ್ವೀರ್ಯ. ಕೇಳಿದ್ರೆ ಒಂದು ಮಾತು ಹೇಳೋದಲ್ವಾ ಅಂತ. ಎಲ್ಲಿ ಸೀತೆ ಕೇಳಿದ್ರೆ ಸುಳಿವನ್ನು ಕೊಡೋದಲ್ವಾ, ಸೂಚನೆಯನ್ನು ಕೊಡೋದಲ್ವಾ? ಯಾವ ಸೂಚನೆಯೂ ಇಲ್ಲ, ಯಾವ ಸುಳಿವೂ ಇಲ್ಲ ಎಂದಾಗ ಸ್ವತಃ ರಾಮನೇ ಆಡುವ ಮಾತು, ನಿರ್ವೀರ್ಯ ಐತೆ ಮನ್ಯಂತೆ ನೂನಂ ಮಾಂ ತದಶೇಶ್ವರ. ಖಂಡಿತವಾಗಿ ಲಕ್ಷ್ಮಣ ನನ್ನನ್ನು ಇಷ್ಟೆಲ್ಲ ಇರುವ ಕಾರಣ ನಿರ್ವೀರ್ಯ ಅಂತ ಇವರೆಲ್ಲ ಭಾವಿಸಿದರು. ನೋಡು ಲಕ್ಷ್ಮಣ, ಈ ಗುಣಗಳು ನನ್ನ ಪಾಲಿಗೆ ದೋಷವಾದವು. ಈ ಗುಣಗಳು ಸಾಮಾನ್ಯವಾಗಿ ಇವೆಲ್ಲವೂ ಕೂಡ ಗುಣಗಳೇ, ನನ್ನ ಮಟ್ಟಿಗೆ ದೋಷವಾಯ್ತಲ್ಲ. ಹಾಗಾಗಿ ಲಕ್ಷ್ಮಣ, ಯಾರಿಗೆ ಒಂದೇ ಭಾಷೆ ಅರ್ಥ ಆಗುವಂಥದ್ದು, ಎಲ್ಲಿ ನನ್ನ ಧನುಸ್ಸು ಕೊಡು ಈ ಕಡೆಗೆ. ಲೋಕವನ್ನೇ ಪ್ರಳಯ ಮಾಡ್ತಾನೆ ರಾಮನ ಭಾವ. ಆ ಸಮಯದಲ್ಲಿ ಸೀತೆಯನ್ನು ತೋರಿಸದಿದ್ದರೆ ಲೋಕವನ್ನೇ ಪ್ರಳಯ ಮಾಡ್ತಾನೆ ಎಂಬುದಾಗಿ ಅವೀರತ್ವಕ್ಕೆ ಮುಂದಾಗ್ತಾನೆ ಲಕ್ಷ್ಮಣ. ರಾಮ ಅದ್ಭುತವಾಗಿದೆ ಆ ಸಂದರ್ಭ. ರಾಮನ ಕ್ರೋಧ, ರಾಮ ಕ್ರೋಧ ಅಂತಲೇ ಒಂದು ಸರ್ಗ ಇದೆ ಇಲ್ಲಿ. ಅದ್ಭುತವಾಗಿರ್ತಕ್ಕಂಥ ಕ್ರೋಧ ಅದು ಅಂತ. ಲಕ್ಷ್ಮಣ ಹೇಗೋ ಮಾಡಿ ಸಮಾಧಾನ ಮಾಡ್ತಾನೆ ರಾಮನನ್ನು. ಮುಂದಿನ ಕ್ಷಣದಲ್ಲಿ ಜಟಾಯುವಿನ ಮೂಲಕ ಸೀತೆಯ ಸುಳಿವು ಸಿಗ್ತದಾನೆ. ಅದು ವೀರತ್ವದ ಫಲ ಅದು ಅಂತ. ಅಂದ್ರೆ ಒಮ್ಮೆ ಅವನು ಅದನ್ನು ಪ್ರಕಟ ಮಾಡಿದ ಕೂಡಲೇ ತಾನೇ ಸರಿಯಾಯಿತು ಎಲ್ಲವೂ. ತಾನಾಗಿ ದೇವತೆಗಳು ಮಾಡಬೇಕಾದ ಕೆಲಸ ಇದು. ದೇವತೆಗಳು ಅವರೇ ಒಂದು ಎದುರು ನಿಂತು ತೋರಿಸ್ಬೇಕು ಅಂತಿಲ್ಲ, ಲೀಡ್ ಮಾಡಬೇಕು. ಅವರು ಲಿಂಕ್ ಮಾಡಬೇಕು, ಲೀಡ್ ಮಾಡಬೇಕು, ಅದು ಅವ್ರ ಕೆಲಸ ಅದು. ಹಾಗಾಗಿ ಮುಂದಿನ ಕ್ಷಣದಲ್ಲಿ ಮುಂದೆ ಬರ್ತಕ್ಕಂಥದ್ದು ಜಟಾಯು ದರ್ಶನ, ಜಟಾಯು ಎಲ್ಲ ಸುಳಿವನ್ನು ಹೇಳ್ತಕ್ಕಂಥದ್ದು, ಅಲ್ಲಿಂದ ಗೊತ್ತಾಗ್ತದೆ ರಾಮನಿಗೆ ಎಲ್ಲವೂ ಕೂಡ ಅಂತ. ಇದನ್ನು ಯಾಕೆ ನಾವು ನೆನಪು ಮಾಡ್ಕೊಂಡು ಅಂದ್ರೆ, ರಾಮನೇ ಹೇಳ್ತಾನೆ ಬರೇ ಗುಣಗಳು, ವೀರತ್ವ ಇಲ್ಲದೆ ಇದ್ದಾಗ ಅವು ದೋಷವಾಗಿ ಪರಿಣಮಿಸ್ತವೆ. ಕೆಲವು ಜಾಗದಲ್ಲಿ ವೀರತ್ವವೇ ಬೇಕಾಗ್ತದೆ, ಬೇರೆ ಯಾವ ಗುಣವೂ ಕೂಡ ಕೆಲಸ ಮಾಡೋದಿಲ್ಲ. ಇನ್ನೊಂದು ಸನ್ನಿವೇಶ ನೆನಪು ಮಾಡ್ತೇವೆ ನಾವು ನಿಮಗೆ. ಅದು ಸಮುದ್ರಕ್ಕೆ ಸೇತುವೆ ಕಟ್ಟುವ ಸಂದರ್ಭ.
ಸಮುದ್ರ ದಾಟಲು ಹೇಗೆ ಅಂತ ಪ್ರಶ್ನೆ ಬಂತು. ವಿಭೀಷಣ ಹೇಳ್ತಾನೆ ರಾಮನಿಗೆ, ಸಮುದ್ರವನ್ನು ಪ್ರಾರ್ಥನೆ ಮಾಡೋಣ, ಸಮುದ್ರವನ್ನ ಉಪಾಸನೆ ಮಾಡೋಣ. ಸ್ವತಃ ರಾಮನೇ ಮಾಡಿದಾಗ ಸಮುದ್ರ ಬರಲೇಬೇಕು. ಯಾಕಂದ್ರೆ ರಾಮನ ಪೂರ್ವಜರಿಂದ ಸಂವರ್ಧಿತವಾಗಿದೆ ಸಾಗರ. ಸಾಗರ ಅಂತ ಹೆಸರು ಬಂದಿದೆ ರಾಮನ ಪೂರ್ವಜರಿಂದ. ಸಾಗರ, ಅವನ ಮಕ್ಕಳು ಸಾಗರರು, ಅವರೆಲ್ಲ ತೋಡಿ ಗಂಗೆಯನ್ನು ತಂದು ಭಗೀರಥ ಸಮುದ್ರ ತುಂಬಿದ್ದಲ್ವಾ. ಹಾಗಾಗಿ ರಾಮನ ಪೂರ್ವಜರೇ ಸಮುದ್ರವನ್ನು ಬೆಳೆಸಿರ್ತಕ್ಕಂಥವ್ರು, ಸಮುದ್ರವನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು. ಸ್ವಯಂ ರಾಮನೇ ಉಪಾಸನೆಗೆ ಕುಳಿತರೆ ಬರಲೇಬೇಕಲ್ಲ ಸಮುದ್ರ. ಉಪಾಸನೆ ಮಾಡಲಿ ರಾಮ ಅಂದಾಗ ಇಷ್ಟವಾಯಿತಂತೆ ರಾಮನಿಗೆ. ಅವನಿಗೆ ಇದೆಲ್ಲ ಬಹಳ ಪ್ರೀತಿಯದ್ದು, ಧ್ಯಾನ ಸಾಧನೆ ಅಥವಾ ಇಂಥದ್ದೆಲ್ಲ ಬಹಳ ಇಷ್ಟ ಅವನಿಗೆ. ಹಾಗೆ ಇದೆ ಅಲ್ಲಿ ರಾಮನ ಸ್ವಭಾವಕ್ಕೆ ಸಂದಿತ್ತು ಆ ಮಾತು ಅಂತ. ಹಾಗೆ ದರ್ಭೆಯನ್ನು ಹಾಸಿ ಅದರ ಮೇಲೆ ಮಲಗ್ತಾನೆ. ಮಲಗುವಿಕೆ ನಿದ್ರೆಗೋಸ್ಕರ ಅಲ್ಲ, ಶವಾಸನ ಮಾಡೋದಿಲ್ವಾ. ಶವಾಸನ ಅನ್ನೋದು ಸಮಾಧಿ, ಇದು ಧ್ಯಾನದ ಒಂದು ಪ್ರಕಾರವೇ ಹೋದದು ಅಂತ, ನಿರ್ವಿಷಯ ಧ್ಯಾನ ಅದು ಅಂತ. ಆ ಬಗ್ಗೆ ಇಲ್ಲಿ ಸಮುದ್ರನ ಉಪಾಸನೆ ಮಾಡ್ತಾ ಮಾಡ್ತಾ ದರ್ಭೆಗಳ ಮೇಲೆ ರಾಮ ಶಯನ ಮಾಡ್ತಾನೆ. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು. 3 ಹಗಲು 3 ರಾತ್ರಿ ಕಳೆದ್ರೂ ಕೂಡ ವಾಲ್ಮೀಕಿಗಳು ಹೇಳ್ತಾರೆ, ಮೂರ್ಖ ಸಾಗರ ಎದ್ದು ಬರಲಿಲ್ಲ ಅಂತ ಹೀಗೆ ಹೇಳಿದ್ದಾರೆ. ಮಂದಹ ಅಂತ ಹೇಳಿದ್ದಾರೆ, ಎದ್ದು ಬರಲೇ ಇಲ್ಲ. ಆಗ ರಾಮನ ಬಾಯಲ್ಲಿ ಇದೇ ಮಾತುಗಳು ಬರ್ತವೆ. ಲಕ್ಷ್ಮಣನ ಕುರಿತು ಹೇಳ್ತಕ್ಕಂಥದ್ದು, ಪ್ರಶಮಶ್ಚ ಕ್ಷಮಾಚೈವ ಆರ್ಜವಂ ಪ್ರಿಯವಾದಿತ ಅಸಾಮರ್ಥ್ಯ ಫಲಾಖ್ಯೇತೆ ನಿರ್ಗುಣೇಶು ಸತಾಂ ಗುಣಾ. ಪ್ರಶಮ ಅಂದ್ರೆ ಶಾಂತಿ, ಸಮಾಧಾನ. ಕ್ಷಮ, ತಪ್ಪು ಮಾಡಿದ್ರೆ ಮನ್ನಿಸ್ತಕ್ಕಂಥ ಸ್ವಭಾವ. ಆರ್ಜವಂ ಅಂದ್ರೆ ನೇರವಾಗಿರ್ತಕ್ಕಂಥದ್ದು, ವಕ್ರತೆ ಇಲ್ಲ, ಮೋಸ ಇಲ್ಲ, ರುಜುತ್ವ, ಸೀದಾ. ಪ್ರಿಯವಾದಿತ, ಇಷ್ಟವಾಗುವಂತೆ, ಹಿತವಾಗುವಂತೆ, ಕಿವಿಗೆ ಇಂಪಾಗುವಂತೆ ಮಾತಾಡುವಂಥದ್ದು ಪ್ರಿಯ ವಚನಗಳು. ಇನ್ನೊಬ್ಬರನ್ನು ನೋಯಿಸುವಂತೆ ಅಲ್ಲ, ಇನ್ನೊಬ್ಬರನ್ನು ಬೈದು ಭಂಗಿಸುವಂತೆ ಅಲ್ಲ, ಹೃದಯಕ್ಕೆ ಮನಸ್ಸಿಗೆ ಹಿತವಾಗುವಂತೆ ಮಾತನಾಡುವಂಥದ್ದು ಪ್ರಿಯ ವಚನ. ಇವೆಲ್ಲ ಅಸಾಮರ್ಥ್ಯ ಅಂತ ಆಗೋಯ್ತು ನೋಡು, ದೌರ್ಬಲ್ಯ ಅಂತದೆ. ನಿರ್ವೀರ್ಯ ಅಂತ ಹೇಳಿದ್ರೆ ಇನ್ನೊಂದು ಭಾಷೆ ಹೇಳ್ತಾನೆ ಅದನ್ನೇ, ದೌರ್ಬಲ್ಯ ಅಂತ ಆಗೋಯ್ತು ನೋಡು. ನಿರ್ಗುಣೇಶು ಸತಾಂ ಗುಣ, ಇವೆಲ್ಲ ಸತ್ಪುರುಷರ ಗುಣಗಳು. ಆದರೆ ನಿರ್ಗುಣರಲ್ಲಿ, ಗುಣಹೀನರಲ್ಲಿ ಇವೆಲ್ಲ ಅಸಾಮರ್ಥ್ಯ ಅಂತ ಅರ್ಥ. ಇವಕ್ಕೆಲ್ಲ ಔದಾರ್ಯಕ್ಕೆ ದೌರ್ಬಲ್ಯ ಅಂತ ಅರ್ಥ, ಅಲ್ಲಿ ಔದಾರ್ಯಕ್ಕೆ ದೌರ್ಬಲ್ಯ ಅಂತ ಅರ್ಥ ಅಂತ. ಹಾಗಾಗಿ ಅಸಾಮರ್ಥ್ಯ ಫಲಾಖ್ಯತೆ ನಿರ್ಗುಣೇಶು, ಅದನ್ನು ನಾವು ಹೇಳಿದ್ದು. ಗುಣವಂತರಲ್ಲಿ ಗುಣಗಳು ಸಲ್ತವೆ, ಗುಣಹೀನರಲ್ಲಿ ಸಲ್ತವೆ ಅಂತೇನಿಲ್ಲ. ಗುಣಹೀನರಲ್ಲಿ ಸಲ್ದೇ ಇರ್ಬೋದು, ಅಲ್ಲಿ ಇದು ಉಪಯೋಗ ಬರದೇ ಇರ್ಬೋದು. ಈ ಆಯುರ್ವೇದದಲ್ಲಿ ಅಥವಾ ವೈದ್ಯಶಾಸ್ತ್ರದಲ್ಲಿ ಕೆಲವು ಕಾಯಿಲೆಗಳು ಬಂದಾಗ ಔಷಧ ಕೊಟ್ಟರೆ ಗುಣ ಆಗ್ತದೆ. ಇನ್ನು ಕೆಲವು ಬಂದರೆ ಚಾಕು ಚೂರಿ ತಗೊಳ್ಳೇಬೇಕು, ಆಪರೇಷನ್ ಮಾಡಲೇಬೇಕು, ಕೊಯ್ಲೇಬೇಕು. ಅದು ಅಂಥದ್ದು ಅಂತದಕ್ಕೆ ಈ ಭಾಷೆ ಅರ್ಥ ಆಗೋದಿಲ್ಲ. ಯಾವ ಭಾಷೆ? ಈ ಭಾಷೆ ಅರ್ಥ ಆಗೋದಿಲ್ಲ, ಈ ಭಾಷೆ ಒಂದೇ ಅರ್ಥ ಆಗೋದು ಅದಕ್ಕೆ ಅಂತ. ಏನ್ ಮಾಡೋದು? ಹಾಗಾಗಿ ಹಾಗೆ ಅಂತ ರಾಮನ ಹೇಳ್ತಾನೆ ಈ ಮಾತನ್ನು. ಆತ್ಮಪ್ರಶಂಸನಂ, ಈ ಆತ್ಮಪ್ರಶಂಸಕರು ಇರ್ತಾರೆ, ತಮ್ಮನ್ನು ತಾವು ಹೊಗಳ್ಕೊಳ್ತಾ ಇರ್ತಾರೆ 3 ಹೊತ್ತು. ದುಷ್ಟಂ, ದುಷ್ಟರಾಗಿರ್ತಾರೆ. ದುಷ್ಟಂ ಅಂದ್ರೆ ಧಾರ್ಷ್ಟ್ಯ ಇರ್ತದೆ ತುಂಬಾ ಅವರಿಗೆ, ಈ ಸೌಮ್ಯತೆ ಅಲ್ಲ, ಧಾರ್ಷ್ಟ್ಯ ಅಂತ. ವಿಪರಿಧಾವಕಂ, ಸರ್ವತ್ರ ಉತ್ಸೃಷ್ಟ ದಂಡಂಟ. ವಿಪರಿಧಾವಕಂ, ಎಲ್ಲಾ ಕಡೆ ಓಡ್ತಾ ಇರ್ತಾರೆ ಅವರು, ಏನ್ ಕೆಲಸ ಅಂತಿಲ್ಲ, ಎಲ್ಲಾ ಕಡೆ ಮಿಂಚ್ತಾ ಇರ್ತಾರೆ. ಆ ಕಡೆ ಈ ಕಡೆ ಎಲ್ಲ ಓಡು, ಹಾರು, ಮೇಲೆ ಹತ್ತಿ ಇಳಿ, ಸ್ಟೇಜ್ ಮೇಲೆ ನೀನೇ ಹೋಗಿ ಕೂತ್ಕೊಂಡ್ಬಿಡು, ಈ ತರ ಇರ್ತಾರೆ ಅವರು ಅಂತ. ವಿಪರಿಧಾವಕಂ. ಸರ್ವತ್ರ ಉತ್ಸೃಷ್ಟ ದಂಡಂಚ ಅಂತ, ಕಂಡವರ ಮೇಲೆಲ್ಲ ದಂಡ ಪ್ರಯೋಗ. ಬೇಕು ಬೇಡುವ, ಒಳ್ಳೆಯವನು ಕೆಟ್ಟವನು, ತಪ್ಪು ಮಾಡಿದವನು, ಯಾವುದು ಸಂಬಂಧ ಇಲ್ಲ, ದಂಡ ಪ್ರಯೋಗವೇ ಕಂಡವರ ಮೇಲೆ. ಇಂಥವರಿಗೆಲ್ಲ ಸತ್ಕಾರ ನೋಡು ಲಕ್ಷ್ಮಣ ಲೋಕದಲ್ಲಿ. ರಾಮ ಈ ಮಾತನ್ನು ಹೇಳಬೇಕಾಯ್ತು ಅಂತ. ಲೋಕ ಸತ್ಕುರುತೆಯ ನರಂ, ಇಂಥವರನ್ನ ಹೆದರಿ ಆದ್ರೂ ಮೇಲೆ ಕೂರಿಸಿ ಪೂಜೆ ಮಾಡಿ, ಮದ್ದವರು ಪೂಜೆ ಮಾಡಿ ಕಳಿಸ್ಕೊಡ್ತಾರೆ. ದುರ್ಜನ ಪ್ರಥಮ ಮುಂದೆ, ಸಜ್ಜನ ತದನಂತರ. ದುರ್ಜನರಿಗೆ ಪ್ರಥಮ ನಮಸ್ಕಾರ, ಸಜ್ಜನರಿಗೆ ಆಮೇಲೆ. ಯಾಕೆಂದ್ರೆ ಸಜ್ಜನರಿಗೆ ಆಮೇಲೆ ಮಾಡಿದ್ರು ಏನಾದ್ರು ಬೇಜಾರಾದ್ರೂ ಕೂಡ ಅವ್ರು ತೋರಿಸ್ಕೊಡಿದ್ರೆ ಹೋಗ್ತಾರೆ ಪಾಟಿಯವರು. ಈ ದುರ್ಜನ ಆಗಲ್ಲ, ಇವ್ರು ಮೇಲೆ ಬರ್ತಾನೆ, ಹೊಡೆದಾಟಿಕೊಂಡು ಇರ್ತಾನೆ. ಹಾಗಾಗಿ ಮೊದಲು ಅವ್ರು ಪೂಜೆ ಮಾಡಿಬಿಡುವಂತ. ಅದನ್ನೇ ರಾಮ ಹೇಳಿದ್ದು, ಇಂಥವರಿಗೆ ಸತ್ಕಾರ ಪ್ರಪಂಚದಲ್ಲಿ. ಸಾಮ್ನಾಶಕ್ಯತೆ ಕೀರ್ತಿ, ಸಾಮದಿಂದ ಕೀರ್ತಿಯನ್ನು ಸಂಪಾದನೆ ಮಾಡಲು ಸಾಧ್ಯ ಇಲ್ಲ, ಸಾಮದಿಂದ ಯಶಸ್ಸನ್ನು ಸಂಪಾದನೆ ಮಾಡಲು ಸಾಧ್ಯ ಇಲ್ಲ. ರಣಮೂರ್ಧನಿ, ಯುದ್ಧದ ನೆತ್ತಿಯಲ್ಲಿ, ಯುದ್ಧದ ಶಿಖರದಲ್ಲಿ ವಿಜಯವನ್ನು ಸಂಪಾದನೆ ಮಾಡಬೇಕು ಅಂದ್ರೆ ಅದು ಸಾಮದಿಂದ ಸಾಧ್ಯ ಇಲ್ಲ. ಅದನ್ನೇ ಹೇಳ್ತೀವಿ ನಾವು. ಸಾಮದಿಂದ ಅಂದ್ರೆ
ರಿಕ್ವೆಸ್ಟ್ ರಾವಣನಿಗೆ, ಸೀತೆ ಕೊಟ್ಬಿಡ್ತೀಯ ಪ್ಲೀಸ್ ಪ್ಲೀಸ್ ಅಂದ್ರೆ ಕೊಡ್ತಾನ ರಾವಣ, ಕೊಡ್ತಾನ ಅಂತ. ಆ ಭಾಷೆಯಲ್ಲಿ ಅರ್ಥ ಆಗುದಿಲ್ಲ. ಆಮೇಲೆ ಆ ಭಾಷೆ ವಿಪರಿಣಾಮ ಕೊಡ್ಬೋದು, ಅದು ಉಲ್ಟಾ ಪರಿಣಾಮ ಕೊಡ್ಬೋದು ಅದು ಅಂತ. ಅಲ್ಲಿ ಒಂದೇ ಭಾಷೆ ಅರ್ಥ ಆಗುವಂಥದ್ದು, ಅದು ಕೋದಂಡ ಅಂತ. ಎತ್ತಿದ ಧನಸ್ಸು ಹೂಡಿದ ಬಾಣಗಳು ಮಾತ್ರ ಅರ್ಥವಾಗುವಂಥದ್ದು ಅಷ್ಟೇ ಹೊರತು ಬೇರೆ ಯಾವುದೂ ಅರ್ಥ ಆಗುವುದಿಲ್ಲ. ಅಲ್ಲಿ ಬಾಣಗಳೋಗಿ ಹೃದಯವನ್ನು ಬೆದರಿಸಬೇಕು ಹೊರತು ಮಾತಿನಿಂದ ಹೃದಯವನ್ನು ತೆರೆಯುವಂಥದ್ದು ಇಲ್ಲ, ಅಲ್ಲಿ ಆ ವ್ಯವಸ್ಥೆ ಇಲ್ಲ ಅಲ್ಲಿ. ಹಾಗಾಗಿ ಅಲ್ಲೇ ಬೇಕಾಗ್ತದೆ ಅಂತ. ಎಲ್ಲಾ ಕಡೆ ಗುಣವೇ ಸಲ್ಲುವುದಲ್ಲ. ರಾಮನ ಅವತಾರ ಕಾರ್ಯ ಕೇವಲ ಗುಣಗಳಿಂದ ಆಗೋದಿಲ್ಲ, ವೀರತ್ವ ಬೇಕೇ ಬೇಕು ಅಲ್ಲಿ. ಗುಣಮಾನ್ ಬೀಜಮಾನ್ ಪಕ್ಕದಲ್ಲಿ ಬಂತು. ಮುಂದಿನ ಪದ ಧರ್ಮಜ್ಞ. ಧರ್ಮವನ್ನು ಬಲ್ಲವನಾಗಿರ್ಬೇಕು, ಧರ್ಮವನ್ನು ಅರಿತವನಾಗಿರ್ಬೇಕು. ಯಾವುದು ಧರ್ಮ, ಯಾವುದು ಅಧರ್ಮ, ಎಲ್ಲಿ ಧರ್ಮ, ಯಾವುದು ಧರ್ಮ, ಎಲ್ಲಿ ಯಾವುದು ಧರ್ಮ, ಯಾವಾಗ ಯಾವುದು ಧರ್ಮ, ಯಾರಿಗೆ ಯಾವುದು ಧರ್ಮ, ಎಷ್ಟು ಸೂಕ್ಷ್ಮ ಇದೆ. ಧರ್ಮವೆಂಬುದು ಅತ್ಯಂತ ಸೂಕ್ಷ್ಮ. ರಾಮನೇ ಹೇಳುವ ಹಾಗೆ, ವಾಲಿಗ ರಾಮನೇ ಹೇಳುವ ಹಾಗೆ, ಸೂಕ್ಷ್ಮ ಪರಮ ದುರ್ಜ್ಞೇಯ. ಧರ್ಮವೆಂಬುದು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಪರಮ ದುರ್ಜ್ಞೇಯ. ದುರ್ಜ್ಞೇಯ ಅಂದ್ರೆ ತಿಳ್ಕೊಳ್ಳೋಕೆ ಕಷ್ಟ ಅಂತ, ಪರಮ ದುರ್ಜ್ಞೇಯ ಅಂದ್ರೆ ಅತ್ಯಂತ ಕಷ್ಟ. ಅದೇನು ಅಂತ ತಿಳ್ಕೊಳ್ತಕ್ಕಂಥದ್ದು. ಒಂದು ಕಡೆ ಧರ್ಮ ಆಗಿರುವಂಥದ್ದು, ಇನ್ನೊಂದು ಕಡೆ ಅಧರ್ಮ ಆಗ್ಬೋದು. ಅಧರ್ಮವು ಕೆಲವು ಜಾಗದಲ್ಲಿ ಧರ್ಮ ಆಗ್ಬೋದು ಅಲ್ವಾ. ಕತ್ತಿ ಏನೈತಿ, ಯಾರಾದ್ರೂ ಕುತ್ತಿಗೆಯನ್ನು ಕತ್ತರಿಸಬಹುದು, ಅಧರ್ಮ 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 ಅಂತ ಹೇಳ್ತೇವೆ ನಾವು. ಯುದ್ಧದಲ್ಲಿ ಅದೇ ಧರ್ಮ ಆಗ್ತದೆ ಅಂತ. ಹಾಗಾಗಿ ಎಲ್ಲಿ ಯಾವುದು ಧರ್ಮ, ಎಲ್ಲಿ ಯಾವುದು ಅಧರ್ಮ, ಯಾವಾಗ ಯಾವುದು ಧರ್ಮ, ಯಾವಾಗ ಯಾವುದು ಅಧರ್ಮ, ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಇದು. ಇದನ್ನು ಬಲ್ಲವನಾಗಿರ್ಬೇಕು. ವೀರನಾದರೆ ಸಾಲದು, ಧರ್ಮಜ್ಞನಾಗಿರ್ಬೇಕು. ಮತ್ತೆ ಇನ್ನೊಂದು ಭಾಷೆ ವೀರ್ಯವಾನ್ ಅನ್ನೋದು ತುಂಬಾ ಹಿತವಾಗಿ, ಗುಣವಾನ್ ಎಂಬುದು ತುಂಬಾ ಹಿತವಾಗಿ ಸೌಮ್ಯವಾಗಿ ಕಿವಿಗಳಿಗೆ ಆಪ್ಯಾಯಮಾನವಾಗಿದೆ. ಅಲ್ಲಿಂದ ವೀರ್ಯವಾನ್ ಅಂತ ಬಂತು, ಗಡುಸಾಯ್ತು. ಮತ್ತೆ ಧರ್ಮಜ್ಞ ಇದ್ಯಾಕೆ ಅಂದ್ರೆ ಸರಳವಾಗಿ ಒಂದು ವಾಕ್ಯದಲ್ಲಿ ನಾವು ಹೇಳ್ತೇವೆ, ಧರ್ಮಶೂನ್ಯವಾದ ವೀರತ್ವವು ರಾಕ್ಷಸತ್ವದಲ್ಲಿ ಪರಿವರ್ತನಗೊಳ್ಳುತ್ತದೆ. ವೀರತ್ವ ಇದೆ, ಆದರೆ ಧರ್ಮಜ್ಞತ್ವ ಇಲ್ಲ. ಧರ್ಮ ಗೊತ್ತಿಲ್ಲ ವೀರ ಅಂದ್ರೆ ಏನು? ರಾವಣ, ಅವನೇ ವಿರಾಧ, ಅವನೇ ಕಬಂಧ, ಅವನೇ ತಾಟಕ, ಅಂತವನೇ ಸುಬಾಬ ಮಾರೀಚ ಅಲ್ವಾ. ಅಲ್ಲಿ ವೀರತ್ವ ಇದೆ, ಆದ್ರೆ ಧರ್ಮಾಧರ್ಮಗಳ ಪ್ರಜ್ಞೆ ಇಲ್ಲ, ಸರಿ ತಪ್ಪುಗಳ ವಿವೇಕವಿಲ್ಲ. ಧರ್ಮಕ್ಕಿಂತ ಅಧರ್ಮಕ್ಕೆ ಒತ್ತು ಬರವು. ಅಂದ್ರೆ ಈ ಕಡೆಗೂ ಆ ಕಡೆಗೂ ಅಂತ ಹೊಯ್ದಾಟ ಅಂತ ಇಲ್ಲ, ಆ ಕಡೆಗೆ ಅಧರ್ಮದ ಕಡೆಗೆ, ಅನ್ಯಾಯದ ಕಡೆಗೆ ಇರ್ತಕ್ಕಂಥದ್ದು. ಅಲ್ಲಿ ವೀರತ್ವ ಸೇರ್ಕೊಂಡ್ರೆ ಪ್ರಪಂಚಕ್ಕೆಲ್ಲ ಪೀಡೆ. ರಾವಣನ ವೀರನಾಗದೆ ಇದ್ದಿದ್ರೆ ಏನ್ ತೊಂದರೆ ಇರಲಿಲ್ಲ ಅಲ್ವಾ. ಅವನು ಬೇಕಾದ್ರೆ ಮನಸ್ಸಲ್ಲಿ ಬೆಳಗ್ಗೆ ತಿಳ್ಕೊಂಡಿರ್ಬೋದಾಗಿತ್ತು, ಹೊರತು ಪ್ರಪಂಚಕ್ಕೆ ಉಪದ್ರವ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ವೀರನಾಗಿದ್ದರಿಂದ ಪ್ರಪಂಚಕ್ಕೆ ಉಪದ್ರವ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅದು ಮಹಾವೀರನಾಗಿದ್ದರಿಂದ 3 ಲೋಕಕ್ಕೂ ಕಂಟಕನಾದ, ಸ್ವರ್ಗ ಬರುತ್ತೆ, ಪಸಾರಿಗಳಿಗೆಲ್ಲ ಸಮಸ್ಯೆ ಆದ. ಹಾಗಾಗಿ ಅಲ್ಲಿ ವೀರತ್ವವು ಗುಣವಲ್ಲ, ಅಲ್ಲಿ ದೋಷ ಅದು. ಯಾಕೆಂದ್ರೆ ಯಾರಿಗೂ ಒಳ್ಳೆಯದಿಲ್ಲ, ಅದರಿಂದ ಅವನಿಗೂ ಒಳ್ಳೆಯದಲ್ಲ. ಅವನು ಒಂದು ದಿನ ನಾಶವಾಗುವುದೇ. ಅವನು ಶಾಪ ತಗೊಂಡಿದ್ದೆಷ್ಟು, ಎಷ್ಟು ಜನರು ನೋವು ಶಾಪವಾಗಿ ಪರಿಣಮಿಸ್ತು ಅವನಿಗೆ. ವೀರತ್ವ ಒಳ್ಳೇದು ಮಾಡ್ತಾ. ಎಷ್ಟು ಕಡೆ ಸಾವು ನೋವುಗಳು ಉಂಟದು. ಅವನ ಜನರಾದ್ರು ಉಳ್ಕೊಂಡ್ರ ಅಂತ ಎಲ್ಲ ಸಾಯ್ತಾರೆ, ಎಲ್ರು ಅವನವರು ಎಲ್ಲರೂ ಕೂಡ ಸಾಯ್ತಾರೆ. ಆ ವೀರತ್ವ ಸರ್ವನಾಶದ ಫಲವನ್ನು ಕೊಡುವಂತಹದ್ದು. ಹಾಗಾಗಿ ವೀರತ್ವದ ಜೊತೆಗೆ ಧರ್ಮ ಇದೆ, ರಾಕ್ಷಸತ್ವ. ಅದು ಧರ್ಮಜ್ಞತ್ವದ ಜೊತೆಗೆ ವೀರತ್ವ ಇದೆ, ಅದ್ರಲ್ಲಿ ಬಲಿ ಪುಳಿಚಾರ, ಉಪಯೋಗ ಏನೂ ಇಲ್ಲ. ನಮ್ಮ ಮೊದಲೇ ಹೇಳಿದಾಗ್ತದೆ, ಧರ್ಮಜ್ಞ ಆದ್ರೆ ವೀರನಲ್ಲ ಅಂತ, ಉಪಯೋಗ ಏನೂ ಇಲ್ಲ. ವಿಭೀಷಣ ವೀರನೇ, ಆದ್ರೆ ಈ ರಾವಣ ಕುಂಭಕರ್ಣ ಇಂದ್ರ ಜೊತೆ ಇವರ ಹಾವಳಿಯಲ್ಲಿ ಅವನೊಬ್ಬರು ಏನೂ ಮಾಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡೋಕೆ ಸಾಧ್ಯ ಆಗಿದೆ, ಕಣ್ಬಿಟ್ಟು ನೋಡ್ತಾ ಕೂತ್ಕೋಬೇಕಾಯ್ತು ಇವ್ರು ಮಾಡೋ ಅನ್ಯಾಯಗಳನ್ನ. ಸರಿಯಲ್ಲ ಅಂತ ಅವನಿಗೆ ಗೊತ್ತಿದ್ರು ಅವನು ಹೇಳ್ತಾ ಇದ್ದ, ಅಷ್ಟರ ಮಟ್ಟಿಗೆ ಅವನು ವೀರನೇ. ಅವನು ರಾವಣನ ಮುಖಕ್ಕೆ ಹೇಳ್ತಾ ಇದ್ದ, ನೀನು ತಪ್ಪು ಕೆಲಸ ಮಾಡಿದೀಯ ಅಂತ. ಆದ್ರೆ ತಡೆಯುವ ಶಕ್ತಿ ಅವನಿಗೆ ಇರಲಿಲ್ಲ. ಪರಿಣಾಮವಾಗಿ ಲಂಕೆಯಲ್ಲಿ ವಿಭೀಷಣ ಇದ್ದುಕೊಂಡೂ ಕೂಡ ಅಷ್ಟೆಲ್ಲ ಅನ್ಯಾಯಗಳು ನಡೆದು ರಾಮನೇ ಬೇಕಾಯ್ತು.
ಯಾಕೆಂದ್ರೆ ಪರ್ಯಾಪ್ತವಾದ ವೀರತ್ವ ಇದೆ. ಅಂದ್ರೆ ರಾವಣನನ್ನು ಮಣಿಸಲಿಕ್ಕೆ ಸಾಕಾಗುವಷ್ಟು, ಪರ್ಯಾಪ್ತ ಸಾಕಾಗುವಷ್ಟು ಅಷ್ಟು ವೀರತ್ವ ಇದೆ. ಅದು ಬೇಕಾಯಿತು. ವಿಭೀಷಣನ ವೀರತ್ವ ಸಾಕಾಗಲಿಲ್ಲ. ಹೇಳಿಯಲ್ಲ ಅವನೇನು ರಾಮಾಯಣದ ಯುದ್ಧದಲ್ಲಿ ಅವನು ರಾಮನ ಜೊತೆ ಸೇರ್ಕೊಂಡು ಘೋರವಾದ ಯುದ್ಧವನ್ನೇ ಮಾಡಿದ್ದಾನೆ. ಅವನೇನು ಎಲ್ಲೂ ಯುದ್ಧದಿಂದ ಹಿಮ್ಮೆಟ್ಟಲಿಲ್ಲ, ಪ್ರಯಾಣ ಮಾಡಲಿಲ್ಲ, ಏನು ಮಾಡಲಿಲ್ಲ. ನಂದೇನಿದ್ರು ಬರೀ ಅಡ್ವೈಸ್ ಮಾತ್ರ ಅಂತ ಹಾಗಿಲ್ಲ. ಅವನು ಗದೆ ಹಿಡ್ಕೊಂಡು ಯುದ್ಧ ಭೂಮಿ ಬಂದು ನಿಂತು ರಾಕ್ಷಸರ ಮೇಲೆ ಅವನು ಪ್ರಯೋಗ ಮಾಡಿದ್ದಾನೆ. ಧನುರ್ಬಾಣಗಳನ್ನು ಪ್ರಯೋಗಿಸಿದಾನೆ. ಅವನು ಇರ್ತಾರೆ ಕೆಲವರು ಅಡ್ವೈಸ್ ಅಂತ, ಫೀಲ್ಡಿಗೆ ಬರೋದಿಲ್ಲ. ಫೀಲ್ಡ್ ನಾವು ನೋಡ್ಕೋಬೇಕು ಏನಾದ್ರು ಅಂತ. ಅವರು ನಮಗೂ ಇನ್ನೊಬ್ರು ಜಗಳ ಹಚ್ಚಿಟ್ಟು ಜೋರು ಮಾಡಿಸಿ ಆ ಜಗಳವನ್ನ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವರು. ಹಾಗಲ್ಲ ಅಂತ ಪ್ರಾಕ್ಟಿಕಲ್ ವೀರತ್ವ ಅದು ಅಂತ. ಹಾಗಾಗಿ ಇದೆ ಅಲ್ಲಿ ಅನೇಕ ರಾಕ್ಷಸ ವೀರರನ್ನು ಧ್ವಂಸ ಮಾಡಿದ್ದಾರೆ ವಿಭೀಷಣ ತನ್ನ ಬಾಣಗಳಿಂದ. ಆದ್ರೆ ಇವರೆಲ್ಲ ಮಹಾರಾಕ್ಷಸರು. ರಾವಣ, ಕುಂಭಕರ್ಣ, ಇಂದ್ರಜಿತು, ಪ್ರಹಸ್ತ, ಈ ವ್ಯವಸ್ಥೆಯಲ್ಲಿ ಕಷ್ಟ ವಿಭೀಷಣನಿಗೆ. ಪಾಪ ಅದು ವನ್ಯ ಮೃಗಗಳ ನಡುವೆ ಗೋವು ಬಂದು ಏನಾದ್ರು ಎನ್ನುವ ಹಾಗೆ ಅದು ಅಂತ. ಕಾಡು ಪ್ರಾಣಿಗಳ ಮಧ್ಯದಲ್ಲಿ ಹುಲಿ, ಚಿರತೆ, ಸಿಂಹದ ಮಧ್ಯದಲ್ಲಿ ಗೋವು ಬಂದ್ರೆ ಏನಾಗ್ಬೋದು? ಊಟ ಆಗ್ಬೋದು ಅವಳಿಗೆ ಅಂತಷ್ಟೇ, ಮಧ್ಯಾಹ್ನ ಆಗಕ್ಕೆ ಸಾಧ್ಯ ಅಂತ ಪರಿಸ್ಥಿತಿ ಅದು. ಹಾಗಾಗಿ ಧರ್ಮಜ್ಞ ಅಂತ, ಧರ್ಮಜ್ಞತ್ವ ಬೇಕು ವೀರತ್ವದ ಜೊತೆಯಲ್ಲಿ. ತುಂಬಾ ಶೋಭೆ ಅದು. ಅದೆರಡರ ಒಟ್ಟಿಗೆ ಇದ್ಬಿಟ್ರೆ ಧರ್ಮ ಮತ್ತು ವೀರತನ ಅದು ಪ್ರಪಂಚದ ಆಸ್ತಿ. ಅದು ಯಾವ್ದು ಒಂದಿಲ್ಲದೆ ಆದ್ರೂ ಕೂಡ ದೊಡ್ಡ ಪ್ರಯೋಜನ ಏನೂ ಇಲ್ಲ. ಬರೇ ಧರ್ಮಜನ ಆದ್ರೆ ಉಪದೇಶ ಮಾಡ್ಬೋದು, ಕೆಲವು ಪುಸ್ತಕ ಬರೆದಿಟ್ಟು ಹೋಗ್ಬೋದು ಬೇಕಿದ್ರೆ, ಹೊರತು ಉಪಯೋಗ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಪ್ರಪಂಚದ ಅಧರ್ಮಗಳನ್ನು, ಅನ್ಯಾಯಗಳನ್ನು ನಿಗ್ರಹ ಮಾಡಬೇಕಾದ್ರೆ ಒಂದು ಅವನೇ ವೀರನಾಗಿರ್ಬೇಕು, ಅಥವಾ ವೀರರನ್ನು ಹುಟ್ಟು ಹಾಕಬೇಕು, ವೀರರಿಗೆ ಗುರು ಆಗ್ಬೇಕು. ಅದಾದ್ರೂ ದಾರಿ. ಚಾಣಕ್ಯನು ಚಂದ್ರಗುಪ್ತನನ್ನು ಹುಟ್ಟು ಹಾಕಿದಾಗ ಅದಾದ್ರೂ ಆಗ್ಬೇಕು. ಹಾಗಾದ್ರೆ ಏನು ಪ್ರಯೋಜನ ಇಲ್ಲ ಅಂತ. ಹಾಗಾಗಿ ಧರ್ಮಜ್ಞ, ಕೃತಜ್ಞ ಮುಂದಿನದು. ಕೃತಜ್ಞ ಶಬ್ದಕ್ಕರ್ಥ ಕೃತಂ ಜಾನಾತಿ, ಮಾಡಿದ್ದು ಬಲ್ಲವನು ಅಂತ ಶಬ್ದಕ್ಕರ್ಥ ಅಷ್ಟೇ. ಕೃತಂ ಜಾನಾತಿ, ಮಾಡಿದ್ದನ್ನು ಬಲ್ಲವನು. ಹಾಗಾದ್ರೆ ಈಶ್ವರನು ಮಾಡಿದ್ದನ್ನು ಬಲ್ಲವನು. ನಮಗಾಗಿ ಈಶ್ವರನು ಏನೆಲ್ಲ ಮಾಡಿದ್ದಾನೆ, ನಮ್ಮ ದೇಹ, ಈ ಜಗತ್ತು, ಈ ಎಲ್ಲವೂ ನಮ್ಮ ಹತ್ರ ಏನಿದೆ ಎಲ್ಲ ಈಶ್ವರ ಮಾಡಿಟ್ಟಿದ್ದಾನೆ ನಮಗೋಸ್ಕರವಾಗಿ. ಹಾಗಾಗಿ ಈಶ್ವರನು ನಮಗಾಗಿ ಮಾಡಿದ್ದನ್ನು ಬಲ್ಲವನು. ಪ್ರಕೃತಿಯು ನಮಗಾಗಿ ಮಾಡಿದ್ದನ್ನು ಬಲ್ಲವನು. ಜೀವಗಳು, ಸಹಜೀವಗಳು, ನಮ್ಮೊಟ್ಟಿಗೆ ಬದುಕಿ ಬಾಳ್ತಕ್ಕಂಥ ಜೀವಗಳು ನಮಗಾಗಿ ಏನು ಒಳ್ಳೆಯದನ್ನು ಮಾಡ್ತವೆ, ಬಲ್ಲವನು. ಕೃತಂ ಜಾನಾತಿ, ಈಶ್ವರ ಕೃತಂ ಜಾನಾತಿ, ಪ್ರಕೃತಿ ಕೃತಂ ಜಾನಾತಿ, ಮನುಷ್ಯ ಕೃತಂ ಜಾನಾತಿ, ಜೀವಕೃತಂ ಜಾನಾತಿ. ಮಾಡಿದ್ದು ಕೆಲವರಿಗೆ ಗೊತ್ತಾಗೋದೇ ಇಲ್ಲ. ನಮ್ಗೆ ಒಳ್ಳೇದು ಮಾಡಿದ್ರೆ ಯಾರಾದ್ರೂ ಅವ್ರ ಮನಸ್ಸಿಗೆ ಬರೋದಿಲ್ಲ. ಅವನು ಕೃತಜ್ಞ ಆಗ್ತಾನೆ, ಕೃತಜ್ಞ ಆಗೋದಿಲ್ಲ. ಕೆಲವರಿಗೆ ಉಚ್ಚಾರಣೆ ಆಗದಿದ್ದಾಗ ಅದು ಎರಡು ಒಂದೇ ಆಗ್ಬಿಡುತ್ತೆ. ಅದೇ ನಾನು ಕೃತಜ್ಞ ಅಂತ ಹೇಳಿದ್ದು. ಅದೇ ಹಾಗೆ ಪಾಪ ಅವ್ರ ಪ್ರಕಾರ ಹೇಳ್ತಾ ಇದ್ದಾರೆ ಕೃತಜ್ಞ ಅಂತ. ಅಕ್ಷರ ಒಂದೇ ಆಗ್ಬಿಟ್ಟಿದೆ ಎರಡಕ್ಕೂ. ಎರಡು ಬೇರೆ ಬೇರೆ ಅಕ್ಷರಗಳಿದೆ ಸಂಸ್ಕೃತದಲ್ಲಿ. ಅದಕ್ಕೆ ಜ್ಞ ಬೇರೆ, ಘ ಬೇರೆ. ಜ ಮತ್ತು ಘ ಎರಡು ಬೇರೆ ಬೇರೆ. ಅದು ಒಂದೇ ಆಗ್ಬಿಟ್ರೆ, ಅಂದ್ರೆ ಒಂದೇ ಬರೀ ನಾಲ್ಗೆ ಆದ್ರೆ ಪರವಾಗಿಲ್ಲ, ಜೀವನದಲ್ಲೇ ಹಾಗಾಗ್ಬಿಟ್ರೆ, ಕೃತಜ್ಞತೆ ಕೃತಜ್ಞತೆ ಒಂದೇ ಆಗ್ಬಿಟ್ರೆ ಭಾರಿ ತಪ್ಪು. ಹಾಗಾಗಿ ಜೀವಿಯೊಬ್ಬರಿಗೆ ಏನು ಲಭಿಸಿದ್ರು, ನಮಗೋ ನಿಮಗೋ ಯಾರಿಗೋ ಏನೇ ಲಭಿಸಿದ್ರು ಅದು ದೇವರಿಂದ ಲಭಿಸಬೇಕು, ಪ್ರಕೃತಿಯಿಂದ ಲಭಿಸಬೇಕು, ಇತರ ಜೀವಗಳಿಂದ ಲಭಿಸಬೇಕು. ಮೂಲತಃ ದೇವರಿಂದ, ಅಲ್ಲಿಂದ ಪ್ರಕೃತಿ, ಆಮೇಲೆ ಈ ಜೀವಗಳ ಮೂಲಕ ಬರ್ಬೋದು ನಮಗೆ. ಪ್ರಕೃತಿಯದ್ದೇ ಅದಲ್ಲದೆ ಯಾವುದಿದೆ, ಪ್ರಕೃತಿ ಮಾತಿಗೆ ಸೇರಿರ್ತಕ್ಕಂಥದ್ದು ಎಲ್ಲವೂ ಕೂಡ. ಅದಲ್ಲದೆ ಇರೋದು ಯಾವ್ಯಾವುದೂ ಇಲ್ಲ. ಎಲ್ಲವೂ ಭಾವಗಳಿರ್ಬೋದು, ವಸ್ತುಗಳಿರ್ಬೋದು, ಎಲ್ಲವೂ ಪ್ರಕೃತಿ. ಆದ್ರೆ ಬೇರೆ ಜೀವಗಳ ಮೂಲಕ ನಮಗೆ ಬರ್ತವೆ ಅಂತ. ಹಾಗಾಗಿ ಈ ದ್ವಾರಗಳನ್ನ ನಾವು ಆಧರಿಸಬೇಕು ಅಂತ. ಯಾವ ದ್ವಾರದಿಂದ ನಮಗೆ ಒಳಿತು ಬಂತೋ ಆ ದ್ವಾರಕ್ಕೆ ನಾವು ಗೌರವವನ್ನು ಸಲ್ಲಿಸಬೇಕು, ಆದರವನ್ನು ಸಲ್ಲಿಸಬೇಕು. ಒಂದು ಪಕ್ಷ ಭಾವದಿಂದ, ಕೃತಜ್ಞತೆ. ಇಲ್ಲಿಂದ ಬಂತು ಆ ದ್ವಾರಕ್ಕೊಂದು ನಮಸ್ಕಾರ. ಈಗ ದೇವರನ್ನು ನಾವು ದ್ವಾರದ ಮೂಲಕ ದರ್ಶನ ಮಾಡ್ತೇವೆ. ಹಾಗಾಗಿ ದ್ವಾರಕ್ಕೆ ಅರ್ಶನ ಕುಂಕುಮ ಹಚ್ತೇವೆ, ದ್ವಾರಕ್ಕೆ ಕೈ ಮುಗಿತೇವೆ, ಬಾಗಿಲು ಹಾಕಿದ್ರೆ ದ್ವಾರಕ್ಕೆ ಕೈ ಮುಗಿತೇವೆ. ಯಾಕೆಂದ್ರೆ ಪೂಜೆಯಲ್ಲಿ ಈ ದ್ವಾರಪಾಲ ಪೂಜೆ ಇದೆ, ದ್ವಾರ ಪೂಜೆಯೂ ಇದೆ. ಅದರಲ್ಲೇನು ಅದು ಇಲ್ಲೇ ಇದ್ರೆ ನಮ್ಗೆ ಕಾಣ್ತಾ ಇದ್ದ ಭಗವಂತ, ದರ್ಶನ ಎಲ್ಲಿಂದ ಆಗ್ತಾ ಇತ್ತು.
ಹೀಗೆ ಕಲ್ಲಿನ ಮರದ ದ್ವಾರ ಮಾತ್ರ ಅಲ್ಲ, ಮನುಷ್ಯರು ಕೂಡ ದ್ವಾರ ಆಗ್ಬೋದು. ಎಷ್ಟೋ ಬಾರಿ ಗುರುವನ್ನು ಸೇರ್ಲಿಕ್ಕೆ ಯಾರು ದ್ವಾರವಾಗ್ತಾರೆ, ದೇವರನ್ನು ಕಾಣಲಿಕ್ಕೆ ಇನ್ಯಾರು ದ್ವಾರವಾಗ್ತಾರೆ, ಗುರು ದ್ವಾರವಾಗ್ತಾನೆ ದೇವರನ್ನು ಕಾಣೋದಕ್ಕೆ. ಈ ದ್ವಾರಗಳನ್ನು ಆಧರಿಸಿದವನಿಗೆ ಏನು ಶಿಕ್ಷೆ? ದ್ವಾರಗಳು ಮುಚ್ಚಲ್ಪಡ್ತವೆ ಅವನ ಪಾಲಿಗೆ. ಯಾರು ದ್ವಾರಗಳನ್ನು ಅನಾದರ ಮಾಡ್ತಾನೋ, ಕೃತಜ್ಞನಾಗ್ತಾನೋ, ತನಗೆ ಒಳಿತು ಎಲ್ಲಿಂದ ಹರಿದು ಬಂತೋ ಅದನ್ನು ಯಾರು ಆಧರಿಸುವುದಿಲ್ಲ, ಅದನ್ನು ಪೂಜಿಸುವುದಿಲ್ಲ ಅಥವಾ ಗೌರವಿಸುವುದಿಲ್ಲ, ಪ್ರೀತಿಸುವುದಿಲ್ಲ, ಅಂತವನ ಪಾಲಿಗೆ ದ್ವಾರ ಬಂಧ, ದ್ವಾರಗಳು ಮುಚ್ಚಲ್ಪಡ್ತವೆ. ಅವನಿಗೆ ಒಳ್ಳೆಯದಾಗುವುದಿಲ್ಲ ಮುಂದಕ್ಕೆ. ಮತ್ತೆ ಆ ಒಳಿತಾಗುವ ದಾರಿಗಳು ಮುಚ್ಚಿ ಹೋಗ್ತಾ ಬಂದ್ಬಿಡ್ತೇವೆ ಒಂದೊಂದೇ. ಹೀಗಾಗಬಾರ್ದು ಅಂದ್ರೆ ಕೃತಜ್ಞತೆ ಬೇಕು ನಮ್ಗೆ. ನಾವು ಮೂಲದ ಸ್ಮರಣೆ ಮಾಡಬೇಕು. ನಾವು ಎಲ್ಲಿಂದ ಬಂತು ನಮ್ಗೆ. ಈಗ ನೋಡಿ, ವಿಷಯ ಚೌರ್ಯ ಅಂತ ಹೇಳ್ತಾರೆ. ಕೃತಿ ಚೌರ್ಯ, ವಿಷಯ ಚೌರ್ಯ. ವಿಷಯ ಯಾರಿದ್ದು ಆಗಿರ್ತದೆ. ಇದೆಲ್ಲ ಅಂದ್ರೆ ಕಳ್ಳತನವೇ ಹೌದು, ಆದ್ರೆ ಅದು ಕಳ್ಳತನ ಅಂತ ತಕ್ಷಣ ಗೊತ್ತಾಗೋದಿಲ್ಲ, ನಮಗೂ ಅನ್ಸೋದಿಲ್ಲ, ಮಾಡೋರಿಗೂ ಕೂಡ ಅನ್ಸೋದಿಲ್ಲ ಅದು ಅಂತ. ವಿಷಯ ಯಾರಿದ್ದು ಆಗಿರ್ತದೆ, ಅವನ ಹೆಸರು ಹೇಳಿದೆ, ನಾವು ನಮ್ದಾಗಿ ಹೇಳ್ಕೊಂಡ್ರೆ ನಿಜವಾಗಿ ಅವನದ್ದಾಗಿರ್ತದೆ, ಅವನಿಂದ ಬಂದದ್ದಾಗಿರ್ತದೆ. ಅದು ಇದು ಕಳ್ಳತನವೇ ಆಯ್ತು. ದ್ವಾರದ ನೆನಪಾಗಬೇಕು. ಆ ದ್ವಾರದಿಂದ ಬಂತು ನನಗಿದು ಅಂತ ನೆನಪು ಮಾಡ್ಕೊಂಡು ಹೇಳಿದಾಗ, ಆ ದ್ವಾರಕ್ಕೆ ಆ ಗೌರವವನ್ನು ಸಲ್ಲಿಸಿದಾಗ ನೀವೇನ್ ಮೆಚ್ಕೊಂಡ್ರಿ ಅದು ಅಲ್ಲಿಗೆ ಸಲ್ಲಬೇಕು, ಅಲ್ಲಿಂದ ಬಂದಿದ್ದು ನನಗದು ಅಂತ ಹೇಳಿದ್ರೆ ಇನ್ನೂ ಬರ್ತದೆ ಮುಂದೆ. ಮತ್ತೆ ಆ ದ್ವಾರದಿಂದ ಒಳಿತು ಇಲ್ಲ ಹೋದ್ರೆ ಅಲ್ಲಿಗೆ ದ್ವಾರ ಮುಚ್ಚಲ್ಪಡ್ತದೆ. ಅಲ್ಲಿಂದ ಮುಂದಕ್ಕೆ ಶುಭ ನಮ್ಮ ಕಡೆಗೆ ಹರಿಯೋದಿಲ್ಲ. ಹಾಗಾಗಿ ಕೃತಜ್ಞನಾಗಿರ್ಬೇಕು. ಇವೆಲ್ಲವನ್ನೂ ಮರೆತು ಬದುಕುವವನ ಬದುಕಿಗೆ ಅರ್ಥವೇ ಇಲ್ಲ. ಯಾವುದನ್ನು? ಜೀವಿಗೊಬ್ಬನಿಗೆ ಏನು ಲಭಿಸಿದರೂ ಅದು ಪ್ರಕೃತಿಯಿಂದಲೇ ಲಭಿಸಬೇಕು. ನಮ್ಮೊಡನೆ ಧೈರ್ಯ ಬದುಕುವ ಇತರ ಜೀವಿಗಳ ಸಹಕಾರ ಅಲ್ಲಿ ಇದ್ದಿರಲೇಬೇಕು. ದೇವದೇವನ ಕರುಣೆಯ ಕಾಲವಂತೂ ಎಲ್ಲಕ್ಕಿಂತ ಮೊದಲು ಇರಬೇಕು. ಇವೆಲ್ಲವನ್ನು ಮರೆತು ಬದುಕುವವನ ಬದುಕಿಗೆ ಅರ್ಥ ಇಲ್ಲ. ಹಾಗಾಗಿ ಗುಣವಂತ, ವೀರ, ಧರ್ಮಜ್ಞ, ಕೃತಜ್ಞ, ಈ ಒಂದೊಂದು ಗುಣ ಕೇಳಿದಾಗಲೂ ಇನ್ನೊಂದು ಗುಣ ಬೇಕು ಅಂತ ಅನ್ಸೋದಿಲ್ಲ ಅಂತ. ಅಷ್ಟು ಚೆನ್ನಾಗಿವೆ ಗುಣಗಳು ಅಂತ. ಈ ಒಂದೊಂದು ಗುಣಗಳು ಕೂಡ ಮನುಷ್ಯರನ್ನು ದೇವರನ್ನಾಗಿರ್ತಕ್ಕಂಥವು. ಅಂತಹ ಒಂದು ಒಳ್ಳೆ ಗುಣಗಳು, ಇಂಥ ಎಲ್ಲ ಗುಣಗಳು. ಅಲ್ಲಿಂದ ಮುಂದಿನದು ಸತ್ಯವಾಕ್ಯ. ಕೇಳುವಾಗಲೇ ಒಂಥರ ರೋಮಾಂಚನ ಆಗ್ತದೆ ಅಲ್ವಾ? ಸುಳ್ಳು ಅಂದ ತಕ್ಷಣ ಏನೋ ಒಂಥರ ಅನಿಸ್ತದೆ. ಸುಳ್ಳು ಹೇಳ್ದ ಅಂದ್ರೆ ನಾವೇ 100 ಸರಿ ಸುಳ್ಳು ಹೇಳಿದ್ರು ಕೂಡ ನಮಗೆ ಮತ್ತೆ ಯಾರಾದ್ರೂ ಸುಳ್ಳು ಹೇಳಿದ್ರೆ ಬೇಜಾರಾಗ್ತದೆ. ನಮಗೆ ಸುಳ್ಳು ಹೇಳ್ಬೇಡ ನೀನು ಅಂತ ಹೇಳ್ತೇವೆ ನಾವು. ಅಲ್ಲ, ನಾವೇ ಮಾಡ್ತಾ ಇರ್ತೇವೆ ಅದನ್ನ. ಬೇರೆಯವ್ರು ಮಾಡಿದ್ರೆ ನಮ್ಗೆ ಯಾಕೆ ಬೇಜಾರಾಗಬೇಕು? ಯಾವುದನ್ನು ನಮಗೆ ಬೇರೆಯವರು ಮಾಡಿದ್ರೆ ಬೇಜಾರಾಗ್ತದೋ ಅದು ನಾವು ಮಾಡ್ತಾ ಇರ್ತೇವೆ. ಧರ್ಮವನ್ನು ಒಂದೇ ವಾಕ್ಯದಲ್ಲಿ ಹೇಳಿದ್ರು ನೋಡಿ ಧರ್ಮಜ್ಞರು. ಆತ್ಮನ ಪ್ರತಿಕೂಲಾನಿ ಪರೇಶ ನ ಸಮಾಚಾರಿ. ನಿನಗೆ ಯಾವುದು ಪ್ರತಿಕೂಲವೋ ಅಹಿತವೋ ಅದನ್ನು ಬೇರೆಯವ್ರಿಗೆ ಮಾಡಬೇಡ. ಇಷ್ಟಿದ್ರೆ ಅವನು ತಪ್ಪಾಡಿದ್ರೆ ಜೀವನದಲ್ಲಿ ನಿನಗೆ ಕೇಳು ಅಂತ ಯಾವುದುಂಟೋ ಅದನ್ನು ಬೇರೆಯವ್ರಿಗೆ ಮಾಡಬೇಡ. ಅವನು ಕೆಟ್ಟವನಾಗದೆ ಈ ಒಂದು ವಾಕ್ಯ ಪಾಲನೆ ಮಾಡಿದರೆ ಅವನು ಕೆಟ್ಟವನಾಗೋದಾದ್ರು ಹೇಗೆ ಅಂತ. ಹಾಗಾಗಿ ಈ ಸತ್ಯವಾಕ್ಯ ಎನ್ನುವಂಥದ್ದು ಎಲ್ಲಿಯೂ ಮಾತು ಸತ್ಯವನ್ನು ಬಿಡದೇ ಇರುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಒಮ್ಮೆಯಾದರೂ ಕೂಡ ಜೀವಮಾನದಲ್ಲಿ ಒಮ್ಮೆಯಾದರೂ ಕೂಡ ಮಾತು ಸತ್ಯವನ್ನು ಬಿಟ್ಟು ಅತ್ತ ಇತ್ತ ಚಲಿಸೋದಿಲ್ಲ. ಎಷ್ಟು ಗಂಭೀರ. ಎಲ್ಲ ವಸ್ತುಗಳು ಬ್ರಹ್ಮ ಸೃಷ್ಟಿ, ಎಲ್ಲ ಶಬ್ದಗಳು ಶಾರದೆಯ ಸೃಷ್ಟಿ, ಎಲ್ಲ ಮಾತುಗಳು ಶಾರದೆ, ಎಲ್ಲ ವಸ್ತುಗಳು ಬ್ರಹ್ಮ. ಅವರಿಬ್ರು ಗಂಡ ಹೆಂಡತಿ ಅಲ್ವಾ? ಅವರಿಬ್ರು ಒಟ್ಟಿಗೆ ಇರಬೇಕು. ಯಾವ ವಸ್ತುವಿಗೆ ಯಾವುದು ಶಬ್ದವೋ ಅದು ಅದರ ಜೊತೆಗೆ ಇರಬೇಕು ಅಂತ. ಅದೆರಡು ಗಂಡ ಹೆಂಡತಿ ಅದು. ಅಲ್ಲಿ ವ್ಯಭಿಚಾರ ಬರಬಾರದು, ಸಹಚಾರ ಬರಬೇಕು ಹೊರತು ವ್ಯಭಿಚಾರ ಬರಬಾರದು ಅಂತ. ಇದು ಅದಕ್ಕೆ, ಅದು ಇದಕ್ಕೆ ಅಲ್ಲ, ಅದು ಅದಕ್ಕೆ ಅದಕ್ಕೆ. ಅದು ಈ ಸುಳ್ಳು ಅಂದ್ರೆ ಅದು ವ್ಯಭಿಚಾರ. ಅದು ವಿಷಯ ಇದಾಗಿತ್ತು, ವಸ್ತುಸ್ಥಿತಿ ಇದಾಗಿತ್ತು, ಶಬ್ದ ಅದಾಗಿದೆ. ಶಬ್ದ ಇನ್ಯಾವುದೋ ವಸ್ತುಸ್ಥಿತಿಯನ್ನು ಹೇಳ್ತಾ ಇದೆ, ಇಲ್ಲಿನ ವಸ್ತುಸ್ಥಿತಿ ಬೇರೆ ಅಂತ ಆದಾಗ ವಸ್ತುವಿಗೂ ಶಬ್ದಕ್ಕೂ ಹೊಂದಾಣಿಕೆ ಬರಲಿಲ್ಲ ನೋಡಿ. ಸನ್ನಿವೇಶ ಯಾವುದು, ಶಬ್ದ ಯಾವುದು ಅದಾಗಬಾರದು. ಪ್ರತಿಯೊಂದು ವಸ್ತುವಿಗೂ ಶಬ್ದ ಇದೆ, ಪ್ರತಿಯೊಂದು ಸನ್ನಿವೇಶಕ್ಕೂ ಶಬ್ದ ಇದೆ, ಪ್ರತಿಯೊಂದು ಸಂದರ್ಭಕ್ಕೂ ಶಬ್ದ ಇದೆ. ಆ ಸಂದರ್ಭಕ್ಕೆ, ಆ ಸನ್ನಿವೇಶಕ್ಕೆ ಅದು ಹೇಗಿದೆಯೋ ಅದೇ ಶಬ್ದವೇ ಬರಬೇಕು. ಬಂದಾಗ ವಿವಾಹ, ಬಂದಾಗ ಸೀತಾಪರಣಯ,
ಬಾರದಿದ್ದಾಗ ಸೀತಾಪಹಾರ, ರಾವಣ ಸೀತೆ ಕರ್ಕೊಂಡು ಹೋದಾಗೆ ಅಂತ. ಅದು ಮ್ಯಾಚ್ ಆಗೋದಿಲ್ಲ ಒಂದಕ್ಕೊಂದು. ರಾವಣ ಯಾರು, ಸೀತೆ ಯಾರು, ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ, ಹೊಂದಾಣಿಕೆ ಬರೋದೇ ಇಲ್ಲ. ಎಷ್ಟು ಮಾತ್ರ ಹೇಳ್ತಾಳಲ್ಲ ಸೀತೆ, ಎಡಗಾರನ ಬೆರಳಿನ ತುದಿಯ ಉಗುರಿಗೂ ನೀನು ಯೋಗ್ಯ ಅಲ್ಲ ನೀನು ಅಂತ, ಅದಕ್ಕೂ ಯೋಗ್ಯ ಅಲ್ಲ, ಹೋಗು ನೀನು ಅಂತ ಹೇಳ್ತಾಳೆ ಸೀತೆ ರಾವಣನಿಗೆ ಅಂತ. ಹಾಗಾಗಿ ಹಾಗಾಗ್ತದೆ ಅದು ಅಂತ, ಅದಕ್ಕೂ ಹೊಂದಾಣಿಕೆ ಇಲ್ಲ ಅಂತ. ಹಾಗಾಗಿ ನಾವು ಸುಳ್ಳು ಹೇಳಿದ್ರೆ ಅಲ್ಲಿ ನಾವು ಬ್ರಹ್ಮ ಮತ್ತು ಸರಸ್ವತಿಯನ್ನು ಬೇರೆ ಮಾಡಿದಂತೆ ಆಗ್ತದೆ ಅಂತ, ಆ ಪಾಪ ಬರ್ತದೆ ನಮಗೆ ಅಂತ. ಬ್ರಹ್ಮ ಸರಸ್ವತಿ ಒಟ್ಟಿಗೆ ಇರಬೇಕು ಬೇಡ. ತ್ರಿಮೂರ್ತಿಗಳಲ್ಲಿ ಒಂದು ಭಾಗ ಅದು ಸೃಷ್ಟಿಕರ್ತ. ನಮಗೆ ಸೃಷ್ಟಿಕರ್ತನ ಕೃಪೆ ಬೇಕೋ ಬೇಡ, ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಸೃಷ್ಟಿಗಳಾಗಬೇಕೋ ಬೇಡ. ಆಗ್ಬೇಕು ಅಂದ್ರೆ ಬ್ರಹ್ಮ ಸರಸ್ವತಿ ಇಬ್ಬರು ಒಲಿದು ಬರಬೇಕು. ಸುಳ್ಳು ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ನಮ್ಗೆ ಮಾತೇ ಇರೋದಿಲ್ಲ, ನಾವು ಮೂಕರಾಗಿ ಬಿಟ್ಬಹುದು, ಮಾತಾಡಿದ್ರೆ ಗೊತ್ತಾಗೋದಿಲ್ಲ ಅಂತ ಜನ್ಮ ಬರ್ಬೋದು. ಮಾತಿಲ್ದಿರತಕ್ಕಂಥದ್ದು ಎಷ್ಟೋ ಇದೆ ಸೃಷ್ಟಿಯಲ್ಲಿ, ಅದರಲ್ಲಿ ಯಾಕೆ ಬರ್ತದೆ ಆ ಜನ್ಮಗಳು ಅಂದ್ರೆ ವಾಗ್ದೋಷದಿಂದ, ಮಾತಿನ ದೋಷಗಳಿಂದ ಬರ್ತಕ್ಕಂಥದ್ದು ಅಂತ. ಅದು ದೇವರು ಕೊಟ್ಟೆ ಪೆಟ್ಟು, ನೀನು ಕೊಟ್ಟ ಮಾತನ್ನು ದುರುಪಯೋಗ ಮಾಡಿದ್ರೆ ಈ ಮುಂದೆ ನಿನಗಿಲ್ಲ, ಅದು ಆಗ್ಬೇಕು ಹಾಗಾಗಿ ಬರೋದು ನೋಡಿ ಅಂತ. ಹಾಗಾಗಿ ಆದರ್ಶವನ್ನು ರಾಮ ಮೆರೆದಿದ್ದು ಏನು ಅಂದ್ರೆ ಇಡೀ ಜೀವನ ಸುಳ್ಳಾಡದೇ ಇರುವಂತದ್ದು, ಇಡೀ ಜೀವನ ಆಮೂಲಾಗ್ರ ಜನನದಿಂದ ರಾಮಾವತಾರ, ಅಲ್ಲಿಂದ ಆರಂಭ ಮಾಡಿ ರಾಮನ ಪರಂಧಾಮದವರೆಗೆ ಎಲ್ಲೂ ಸುಳ್ಳಿಲ್ಲ. ಅದನ್ನು ರಾಮ ಕೆಲವು ಬಾರಿ ಹೇಳಿದ್ದು ಉಂಟು. ಎಂದು ವಿರೋಧಕ್ಕಾಗಿ ಕೂಡ ಸುಳ್ಳಾಡೋದಲ್ಲ ನಾನು ಎಂಬುದಾಗಿ ಕೆಲವು ಬಾರಿ ಹೇಳ್ತಾನೆ ರಾಮ. ಆಯುಧದ ಮೇಲೆ ಆಣೆ, ಎಂದು ನಾನು ಸುಳ್ಳಾಡಿದ್ದಿಲ್ಲ, ಆಡುವವನಲ್ಲ ಮುಂದೆ ಅಂತ. ಈ ಧೈರ್ಯ ಎಷ್ಟು ಜನಕ್ಕೆ ಇದೆ ಪ್ರಪಂಚದಲ್ಲಿ ಹೇಳಿ? ಶಪಥ ಮಾಡಿ ಹೇಳಬೇಕು, ಆಣೆ ಮಾಡಿ ಹೇಳಬೇಕು, ಎಂದೂ ಸುಳ್ಳಾಡಿಲ್ಲ, ಇನ್ನು ಮುಂದೆಯೂ ಸುಳ್ಳಾಡೋದಿಲ್ಲ ಅಂತ. ಎಷ್ಟು ಜನಕ್ಕೆ ಈ ಚೈತನ್ಯ ಇದೆ, ಈ ಎದೆಗಾರಿಕೆ ಎಷ್ಟು ಜನಕ್ಕಿದೆ? ಅವರು ರಾಮನ ಸಾಲಲ್ಲಿ ಬರ್ಬೋದು. ಹಾಗಿದ್ರೆ ನಿಮಗೆ ಶತಕೋಟಿಲಿ ಒಬ್ರು ಕೂಡ ಸಿಗೋದು ಕಷ್ಟ ಇಂಥವರು ಅಂತ. ಹಾಗಾಗಿ ಅಂಥ ಒಂದು ಸತ್ಯಾತ್ಮಕ ಅಂತ ಈ ಮಾತನ್ನ ಮುಕ್ತಾಯ ಮಾಡುವಾಗ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತೇವೆ. ಇಂದ್ರಜಿತುವಿನ ಸಂಹಾರ ಮಾಡ್ತಾನಲ್ಲ ಲಕ್ಷ್ಮಣ, ಯಾವ ಬಾಣದಿಂದ ಸಂಹಾರ ಮಾಡಿದ, ಯಾವ ಅಸ್ತ್ರದಿಂದ ಅಂದ್ರೆ ಅದು ಯಾವ್ದಾದ್ರು ಅಸ್ತ್ರ ಇರಲಿ, ಯಾವ್ದಾದ್ರು ಬಾಣ ಇರಲಿ, ಆ ಬಾಣವನ್ನು ಇಂದ್ರಜಿತುವಿಗೆ ಹೂಡಿದಾಗ 3 ಹಗಲು 3 ರಾತ್ರಿಯಾಗಿದೆ ಯುದ್ಧ ಮಾಡ್ತಾ ಇಬ್ರು. ಕೊನೆಯಲ್ಲಿ ಒಂದು ಬಾಣವನ್ನು, ವಿಶೇಷವಾದ ಒಂದು ಬಾಣವನ್ನು ಧನಸ್ಸಿಗೆ ಹೂಡಿ ಬಾಣಕ್ಕೆ ಮಾತಾಡ್ತಾನೆ ಲಕ್ಷ್ಮಣ. ಏನ್ ಹೇಳ್ತಾನೆ ಅಂದ್ರೆ ರಾಮನ ಸುದ್ದಿ ಹೇಳ್ತಾನೆ. ರಾಮನು ಧರ್ಮಾತ್ಮನಾದರೆ, ರಾಮನು ಸತ್ಯಸಂಧನಾದರೆ ಅರೆ ಈ ಬಾಣವೇ, ನೀನು ಇಂದ್ರಜಿತುವನ್ನು ಸಂಹಾರ ಮಾಡು. ಧರ್ಮಾತ್ಮ ಸತ್ಯಸಂಧಶ್ಚ ರಾಮು ದಾಶರಥಿ ಯದಿ, ಆಗಿದ್ದರೆ ಮಾಡು ನೀನು. ಧರ್ಮಾತ್ಮ ಸತ್ಯಸಂಧಶ್ಚ ರಾಮು ದಾಶರಥಿ ಯದಿ ಪೌರುಷ ಚಾಪ್ರದಿದ್ಬಂಧ, ಅವನಂತಹ ಪುರುಷರು ಈ ಲೋಕದಲ್ಲಿ ಮತ್ತೆ ಯಾರು ಇಲ್ಲದೆ ಇದ್ರೆ. ಅವನಿಗೆ ಒಂದು ಪ್ರತಿದ್ವಂದ್ವ ಅಂತ, ರಾಮ ಅವನಂಥವನೇ ಇವನು ಅಂತ ಅನ್ನೋ ಹಾಗೆ ಇನ್ನೊಬ್ಬ ಪುರುಷ ಇಲ್ಲ ಅಂತ. ಅದು ಹೌದು ಅಂತ ಆದ್ರೆ ಶರ ಏನಂ ಜಹಿ ರಾವಣಿಂ, ಈ ರಾವಣನ ಮಗನನ್ನು ಎಲ್ಲಿ ಬಾಣವೆ ಕೊಲ್ಲು ಅಂತ. ಆವರೆಗೆ ಇಂದ್ರನಿಗೂ ಸಾಧ್ಯವಾಗದೇ ಇರತಕ್ಕಂಥದ್ದು, ಇಂದ್ರಜಿತ್ ಅಂತ ಆಗ್ತಾನಲ್ಲ ಅವನು, ಯಮನಿಗೂ ಸಾಧ್ಯ ಆಗದೆ ಇರತಕ್ಕಂಥದ್ದು ಆ ಬಾಣಕ್ಕೆ ಸಾಧ್ಯ ಆಯಿತು. ಆ ಬಾಣದಲ್ಲಿ ರಾಮನ ಪರೀಕ್ಷೆ. ರಾಮ ಧರ್ಮಾತ್ಮ ಹೋದ ಅಲ್ವ, ರಾಮ ಸತ್ಯಸಂಧ ಹೋದ ಅಲ್ವ, ರಾಮ ಅಪ್ರತಿದ್ವಂದ್ವ ಪೌರುಷ, ಪೌರುಷದಲ್ಲಿ ಪ್ರತಿದ್ವಂದ್ವ ಇಲ್ಲ, ಅಂತಹ ಪುರುಷ ಹೌದು ಅಲ್ವ ಎಂಬುದರ ಪರೀಕ್ಷೆ ಆ ಬಾಣದಲ್ಲಿ ಆಗಿ ಹೋಗಿದೆ. ಲಕ್ಷ್ಮಣನಿಗೆ ಸಂಪೂರ್ಣ ವಿಶ್ವಾಸ ಇದೆ, ಭರವಸೆ ಇದೆ, ಇದೇನು ಫಲ ಗೊತ್ತಿಲ್ಲ ನನಗೆ ಅಂತ ಬಾಣಕ್ಕೆ ಅವನು ಹೇಳೋದಂತ. ಈ ಮಾತನ್ನು ಹೇಳಿದಾಗ ಜಡವಾದ ಬಾಣ ಅದ್ಭುತವಾದ ಕಾರ್ಯವನ್ನು ಮಾಡ್ತು ಅಂದ್ರೆ ಎಂತಹ ಸತ್ಯಸಂಧನಾಗಿರ್ಬೇಕು ಅವನು. ಹಾಗಾಗಿ ವಾಲ್ಮೀಕಿ ಹೃದಯದಲ್ಲಿ ಈ ಬಗೆಯ ಗುಣವಂತನ, ವೀರನ, ಧರ್ಮಜ್ಞನ, ಕೃತಜ್ಞನ, ಸತ್ಯಸಂಧನ ಕಲ್ಪನೆ, ದರ್ಶನ, ಕಲ್ಪನೆ ಅಲ್ಲದು, ಅಂತಹದೊಂದು ರೂಪದ ದರ್ಶನ ಆಗಿದೆ. ಅದು ಯಾರು ಎಂಬುದಾಗಿ ನಾರದರನ್ನು ವಾಲ್ಮೀಕಿಗಳು ಕೇಳ್ತಾ ಇದ್ದಾರೆ.